ಏನಿದು ಡೆವಾಪ್ಸ್ ಅಂದ್ರೆ ಸೊ ನಿಮ್ಗೆಲ್ಲಾನು ಒಂದು ಕ್ವಶನ್ಸ್ ಇದ್ದೇ ಇರುತ್ತೆ, ಏನಕ್ಕೆ ನಾವು ಡೆವಾಪ್ಸ್ ಅನ್ನ ಚೂಸ್ ಮಾಡ್ತೀವಿ ಹಾಗೂ ಏನಿದು ಕನ್ಫ್ಯೂಷನ್ಸ್ ಇರುತ್ತೆ. ಸೊ ನಾವು ಗೂಗಲ್ ಅಲ್ಲಿ ಸರ್ಚ್ ಮಾಡಿದ್ರೆ ಡೆವಾಪ್ಸ್ ಏನಿದು ಡೆವಾಪ್ಸ್ ಅಂದ್ರೆ ನಿಮ್ಗೆ ವೆರೈಟಿ ಆಫ್ ಆನ್ಸರ್ಸ್ ಬರುತ್ತೆ, ನಿಮ್ಗೆ ಕನ್ಫ್ಯೂಷನ್ಸ್ ಇರುತ್ತೆ ಅಂತ ನನ್ಗೆ ಅನ್ಕೋತೀನಿ. ಸೊ ಡೋಂಟ್ ವರಿ, ಇವತ್ತೊಂದು ಸೆಷನ್ ಅಲ್ಲಿ ನಿಮ್ಗೆ ಕನ್ಫ್ಯೂಷನ್ ಕ್ಲಿಯರ್ ಆಗುತ್ತೆ ಅಂತ ನಾನು ಭಾವಿಸ್ತೀನಿ. ಸೊ ಡೆವಾಪ್ಸ್ ಅಂದ್ರೆ ಏನು ಅಂದ್ರೆ, ಸೊ ಈಗ ನಾವು ಒಂದು ಸಾಫ್ಟ್ವೇರ್ ಡೆವಲಪ್ಮೆಂಟ್ ಲೈಫ್ ಸೈಕಲ್ ಅಥವಾ ಒಂದು ಆರ್ಗನೈಸೇಷನ್, ಒಂದು ಕಂಪನಿ ಹೇಗೆ ರನ್ ಆಗುತ್ತೆ ಅಂದ್ರೆ, ಅವರಲ್ಲಿ ಒಬ್ರು ಡೆವಲಪರ್ಸ್ ಅಂತ ಇರ್ತಾರೆ, ಒಬ್ರು ಆಪರೇಷನ್ಸ್ ಟೀಮ್ ಅಂತ ಇರ್ತಾರೆ, ಟೆಸ್ಟರ್ಸ್ ಇರ್ತಾರೆ, ಸೆಕ್ಯೂರಿಟಿ ಟೀಮ್ ಇರುತ್ತೆ, ಎಕ್ಸೆಟ್ರಾ ಎಕ್ಸೆಟ್ರಾ. ಈ ತರ ಎಷ್ಟೊಂದು ಟೀಮ್ಸ್ ಇರುತ್ತೆ. ಇದರಲ್ಲಿ ಡೆವಾಪ್ಸ್ ಏನ್ ಮಾಡುತ್ತೆ ಅಂದ್ರೆ, ಸೊ ಮುಂಚೆ ವಿತೌಟ್ ಡೆವಾಪ್ಸ್ ಹೇಗಿತ್ತು ಅಂದ್ರೆ, ಡೆವಾಪ್ಸ್ ಇಲ್ಲದೆ ಇರ್ಬೇಕಾದ್ರೆ 10 years ಬ್ಯಾಕ್, ನಿಮ್ಗೆ ಗೊತ್ತಿರ್ಬೋದು, ಡೆವಾಪ್ಸ್ ಇವಾಗ ತಾನೇ ಬಂದಿರೋದು, ಅರೌಂಡ್ 10 years ಆಗಿದೆ. ಇವಾಗ ಸ್ವಲ್ಪ ಜಾಸ್ತಿ ಡಿಮ್ಯಾಂಡ್ ಸ್ಟಾರ್ಟ್ ಆಗಿದೆ, ಹಾಗೆ ಜಾಸ್ತಿ ಸಪ್ಲೈನು ಸ್ಟಾರ್ಟ್ ಆಗಿದೆ. ಸೊ ಇವತ್ತು ಹಾಗೂ ನಾಳೆ ಸೆಷನ್ ಎರಡುವೆ ಸ್ವಲ್ಪ ಥಿಯರಿ ಇರುತ್ತೆ. ಏನಕ್ಕೆ ಥಿಯರಿ ಅಂದ್ರೆ, ನಾವು ಮುಂದಿನ ಸೆಷನ್ಸ್ ಅಂದ್ರೆ ಟೂಲ್ಸ್ ಮೇಲೆ ಏನಕ್ಕೆ ಯಾವಾಗ ಕಲಿಯಕ್ ಹೋಗ್ತೀವಿ, ಸ್ವಲ್ಪ ನಮ್ಗೆ ಬ್ಯಾಕ್ ಗ್ರೌಂಡ್ ಗೊತ್ತಿದ್ರೆ ನಮ್ಗೆ ಈಸಿಯಾಗಿ ಅರ್ಥ ಆಗುತ್ತೆ ಅನ್ನೋ ಒಂದು ಕಾನ್ಸೆಪ್ಟ್ ಅಲ್ಲಿ ನಾನು ಇವತ್ತು ಹಾಗೂ ನೆಕ್ಸ್ಟ್ ಸೆಷನ್ ಥಿಯರಿ ನಿಮ್ಮ ಡೆವಾಪ್ಸ್ ಕಾನ್ಸೆಪ್ಟ್ ಅರ್ಥ ಮಾಡ್ಸಕ್ಕೆ ಟ್ರೈ ಮಾಡ್ತೀನಿ. ನಾನು ಹೇಳ್ತಿದ್ದಾಗೆ ಆರ್ಗನೈಸೇಷನ್ಸ್ ಅಲ್ಲಿ ಡೆವಲಪರ್ಸ್ ಇರ್ತಾರೆ ಹಾಗೂ ಆಪರೇಷನ್ಸ್ ಇರ್ತಾರೆ. ಡೆವಲಪರ್ಸ್ ನಿಮ್ಗೆ ಗೊತ್ತಿರೋ ಹಾಗೇನೆ ಅವರು ಕೋಡ್ ಮಾಡ್ತಿರ್ತಾರೆ. ಏನ್ ಕೋಡ್ ಮಾಡ್ತಾರೆ, ಅವರು ಒಂದು ವೆಬ್ ಅಪ್ಲಿಕೇಶನ್ಸ್ ನ ಕ್ರಿಯೇಟ್ ಮಾಡ್ಬೋದು, ಅದಕ್ಕಾದಂತಹ CSS ಹಾಗೂ HTML ಫೈಲ್ಸ್ ಬರಿಬೋದು, ಆಮೇಲೆ ಡೇಟಾಬೇಸ್ ಕನೆಕ್ಟ್ ಮಾಡ್ಬೋದು, ಆಮೇಲೆ ಡಿಫ್ರೆಂಟ್ ಟೈಪ್ಸ್ ಆಫ್ ಸೆಕ್ಯೂರಿಟೀಸ್ ಇನ್ಕ್ಲೂಡ್ ಮಾಡ್ಕೊಂಡು ಅವರ ಪಾಸ್ವರ್ಡ್, ಯೂಸರ್ ನೇಮ್ ಎಲ್ಲ ಮ್ಯಾನೇಜ್ ಮಾಡೋಂಥದ್ದು. ಇವೆಲ್ಲ ಒಂದು ಟಾಸ್ಕ್ ಇರುತ್ತೆ ಡೆವಲಪರ್ಸಿಗೆ. ಅವರು ಡೆವಲಪರ್ ರೋಲ್ ಅನ್ನ ನಿಭಾಯಿಸ್ತಾರೆ. ಸೊ ಅವರು ಡೆವಲಪರ್ ಕೋಡ್ ಮಾಡಿ ಅವರು ಟೆಸ್ಟಿಂಗ್ ಟೀಮ್ ಅವ್ರಿಗೆ ಕಳಿಸ್ತಾರೆ. ಸೊ ಟೆಸ್ಟಿಂಗ್ ಟೀಮ್ ಅವರು ಎಕ್ಸೆಟ್ರಾ ಅವ್ರದ್ದೇ ಆದಂತ ರೋಲ್ ಇರುತ್ತೆ. ಸೊ ಡಿಫ್ರೆಂಟ್ ಟೈಪ್ಸ್ ಆಫ್ ಟೆಸ್ಟಿಂಗ್ಸ್ ಮಾಡ್ತಾರೆ, ರಿಗ್ರೆಷನ್ ಟೆಸ್ಟಿಂಗ್ ಮಾಡ್ತಾರೆ, ಮಂಕಿ ಟೆಸ್ಟಿಂಗ್ ಮಾಡ್ತಾರೆ, ಎಕ್ಸೆಟ್ರಾ ಎಲ್ಲ ಟೆಸ್ಟಿಂಗ್ ಮಾಡಿ ಆಮೇಲೆ ಅವರು ಮತ್ತೆ ಆಪರೇಷನ್ಸ್ ಟೀಮ್ ಅವ್ರಿಗೆ ಕಳಿಸ್ತಾರೆ. ಆಪರೇಷನ್ ಟೀಮ್ ಅವ್ರು ಏನ್ ಮಾಡ್ತಾರೆ, ಅವ್ರಿಗೆ ಆದಂತ ಸಪ್ರೇಟ್ ರೋಲ್ ಇರುತ್ತೆ. ಅವರು ನಮ್ಮ ಕೋಡ್ ಅನ್ನ, ಟೆಸ್ಟಿಂಗ್ ಆಗಿರೋ ಕೋಡ್ ಅನ್ನ ಚೆನ್ನಾಗಿ ವರ್ಕ್ ಆಗ್ತಿದೆ ಅಂತ ಕನ್ಫರ್ಮ್ ಆದ್ಮೇಲೆ ನಾವು ಆಪರೇಷನ್ಸ್ ಟೀಮ್ ಅವ್ರು ಕಳಿಸಿ ಅವರು ಸರ್ವರ್ಸ್ ಅಲ್ಲಿ ಡಿಪ್ಲಾಯ್ ಮಾಡಿ ಅದನ್ನ ವೆಬ್ ಅಪ್ಲಿಕೇಶನ್ ನ ಲೈವ್ ಮಾಡ್ತಾರೆ. ಸೊ ಇಷ್ಟು ಒಂದು ಮುಂಚಿನ ಡೆವಾಪ್ಸ್ ಆರ್ಗನೈಸೇಷನ್ಸ್ ಅಲ್ಲಿ ನಡೀತಿತ್ತು ವಿತೌಟ್ ಡೆವಾಪ್ಸ್. ಸೊ ವಿತ್ ಡೆವಾಪ್ಸ್ ಏನಾಯ್ತು, ಎಲ್ಲರಿಗೂ ಕಷ್ಟ ಆಗ್ತಿತ್ತು ಹೇಗೆ ಇಂಟಿಗ್ರೇಟ್ ಮಾಡೋದು. ಏನಕ್ಕೆ ಡೆವಾಪ್ಸ್ ಬಂತು ಅಂದ್ರೆ, ಡೆವಲಪರ್ಸ್ ಇಂದ ಟೆಸ್ಟರ್ಗೆ ಹೋಗುತ್ತೆ, ಅವರು ಸರಿಯಾಗಿ ಟೆಸ್ಟ್ ಮಾಡಿಲ್ಲ ಅಥವಾ ಪ್ರೋಸೆಸ್ ಸರಿ ಇಲ್ಲ ಅಂದ್ರೆ ಟೆಸ್ಟರ್ ಮತ್ತೆ ಡೆವಲಪರ್ ಕಳಿಸ್ತಾರೆ. ಸೊ ಅಲ್ಲಿ ಸ್ವಲ್ಪ ಟಿಡಿಯಸ್ ಟಾಸ್ಕ್ ಇರುತ್ತೆ. ಆಮೇಲೆ ಕೋಡ್ ಅಪ್ಲಿಕೇಶನ್ ಕೋಡ್ ನಾವೇನ್ ಡಿಪ್ಲಾಯ್ ಮಾಡಿರ್ತೀವಿ ಕರೆಕ್ಟ್ ಆಗಿ ವರ್ಕ್ ಆಗಿಲ್ಲ ಅಂದ್ರೆ ಮತ್ತೆ ಇದು ಆಪರೇಷನ್ಸ್ ಟೀಮ್ ಇಶ್ಯೂ ಅಲ್ಲ, ಡೆವಲಪರ್ ಟೀಮ್ ಇದು ಅಂದ್ರೆ ಅಪ್ಲಿಕೇಶನ್ ಅಲ್ಲಿ ಏನೋ ಇಶ್ಯೂಸ್ ಇದೆ. ಸೊ ಈ ಒಂದು ಇಂಟರಾಕ್ಷನ್ ಅಲ್ಲಿ ನಮ್ಗೆ ಸಾಫ್ಟ್ವೇರ್ ಡಿಲಿವರಿ ಏನಂತ ಹೇಳ್ತೀವಿ ಅದು ಡಿಲೇ ಆಗ್ತಾ ಇತ್ತು. ಒಂದು ಅಪ್ಲಿಕೇಶನ್ ಡಿಪ್ಲಾಯ್ ಆಗ್ಬೇಕು ಅಥವಾ ಲೈವ್ ಆಗ್ಬೇಕು ಅಂದ್ರೆ ಜಾಸ್ತಿ ದಿನ ತಗೊಂತಿತ್ತು. ಸೊ ಇದನ್ನ ನಾವು ಓವರ್ಕಮ್ ಮಾಡೋದಕ್ಕೆ ಏನಾಯ್ತು ಅಂದ್ರೆ 10 years ಬ್ಯಾಕ್ ಇಂಡಸ್ಟ್ರಿಯಲ್ಲಿ ಹೊಸ ಲೈಫ್ ಸೈಕಲ್ ಉಟ್ಕೊಂತು, ಅದೇ ಡೆವಾಪ್ಸ್. ಸೊ ಇವರು ಏನ್ ಕೆಲಸ ಮಾಡ್ತಾರೆ, ಡೆವಾಪ್ಸ್ ಅಂದ್ರೆ ಇಟ್ ಇಸ್ ಅ ಸೆಟ್ ಆಫ್ ಪ್ರೋಸೆಸ್. ಅಂದ್ರೆ ಡೆವಾಪ್ಸ್ ಅವರು ಈ ಡೆವಲಪರ್, ಆಮೇಲೆ ಟೆಸ್ಟರ್ ಹಾಗೂ ಆಪರೇಷನ್ಸ್, ಸೆಕ್ಯೂರಿಟಿ ಎಲ್ಲರಿಗೂ ಪ್ರೋಸೆಸ್ ನ ಈಸಿ ಮಾಡ್ಕೊಡೋ ಅಂತ ಟಾಸ್ಕ್ ಮಾಡ್ತಾರೆ. ಹೇಗೆ ಈಸಿ ಮಾಡ್ಕೊಡ್ತಾರೆ ಅಂತ ಮುಂದೆ ಹೇಳ್ತೀನಿ. ಮೇನ್ ಕಾನ್ಸೆಪ್ಟ್ ಇದೆ, ಈಸಿ ಮಾಡ್ಕೊಡ್ತಾರೆ ಥ್ರೂ ಸೆಟ್ ಆಫ್ ಟೂಲ್ಸ್. ಯಾವ್ಯಾವ ಟೂಲ್ಸ್ ಅಂತ ಮುಂದೆ ಕಲಿಯೋಣ. ಹಾಗಾಗಿ ಅದಕ್ಕೂ ಒಂದು ಲೈಫ್ ಸೈಕಲ್ ಇರುತ್ತೆ. ಸೊ ನಾವು ಒಂದು ಲೈಫ್ ಸೈಕಲ್ ಫಾಲೋ ಮಾಡ್ತೀವಿ. ಸೊ ಈ ಒಂದು ಟಾಸ್ಕ್ ನ ಹೇಗೆ ಈಸಿ ಮಾಡುತ್ತೆ, ಹೇಗೆ ಫಾಸ್ಟರ್ ಡಿಪ್ಲಾಯ್ಮೆಂಟ್, ಫಾಸ್ಟ್ ಆಗಿ ಲೈವ್ ಆಗುತ್ತೆ ಇಂಡಸ್ಟ್ರಿಯಲ್ಲಿ ಸಾಫ್ಟ್ವೇರ್ ಪ್ರೋಸೆಸ್ ಅನ್ನೋದನ್ನ ಡೆವಾಪ್ಸ್ ಅವರು ತುಂಬಾ ಈಸಿಯಾಗಿ ಮಾಡ್ತಾರೆ. ಸೊ ಅದನ್ನೇ ಇಲ್ಲಿ ಡೆವಾಪ್ಸ್ ಡೆಫಿನೇಷನ್ ಇದೆ. ಇದನ್ನ ನೀವು ನೋಡಿದ್ರೆ, ಡೆವಾಪ್ಸ್ ಇಸ್ ಕಾಂಬಿನೇಷನ್ ಆಫ್ ಕಲ್ಚರಲ್ ಪ್ರಾಕ್ಟೀಸಸ್ ಅಂಡ್ ಟೂಲ್ಸ್ ಟು ಇನ್ಕ್ರೀಸ್
ಆರ್ಗನೈಸೇಷನ್ ಎಬಿಲಿಟಿ ಟು ಡಿಲಿವರ್ ಅಪ್ಲಿಕೇಶನ್ ಅಂಡ್ ಸರ್ವಿಸಸ್. ಸೊ ಏನಪ್ಪಾ ಇದು ಅಂದ್ರೆ ನಾನು ಹೇಳಿದಾಗೆ ಸೆಟ್ ಆಫ್ ಪ್ರೋಸೆಸ್, ಸೆಟ್ ಆಫ್ ಪ್ರೊಸೀಜರ್ಸ್, ಪ್ರಾಕ್ಟೀಸಸ್, ಆಮೇಲೆ ಟೂಲ್ಸ್, ಇಷ್ಟನ್ನ ನಾವು ಹೇಗೆ ನಮ್ಮ ಆರ್ಗನೈಸೇಷನ್ ಅಲ್ಲಿ ಇನ್ಕ್ಲೂಡ್ ಮಾಡ್ಕೋತೀವಿ, ಈ ಪ್ರೋಸೆಸ್ನೇ ನಾವು ಡೆವಾಪ್ಸ್ ಅಂತ ಕರಿತೀವಿ. ಸೊ ಇದರಿಂದ ಏನಪ್ಪಾ ಆಗತ್ತೆ ಅಂದ್ರೆ ನಾನು ಹೇಳ್ದಾಗೆ ಇಂಟರಾಕ್ಷನ್ಸ್ ಡಿಲೇ ಆಗ್ತಿತ್ತು, ಡಿಪ್ಲಾಯ್ಮೆಂಟ್ ಸರಿ ಇಲ್ಲ, ಇದು ಅಪ್ಲಿಕೇಶನ್ ಇಶ್ಯೂಸ್, ಮತ್ತೆ ಅದನ್ನ ಡೆವಲಪರ್ ಕಳಿಸಿ ಕೋಡ್ ಫಿಕ್ಸ್ ಮಾಡಿ, ಸೊ ಇದೆಲ್ಲ ಮ್ಯಾನ್ಯುಯಲ್ ಟಾಸ್ಕ್ ಆಗ್ತಿತ್ತು. ಈಗ ಡೆವಾಪ್ಸ್ ಇಂದ ಅದು ಈಸಿ ಆಯ್ತು. ಸೊ ಅದೇ ಪಿಕ್ಟೋರಿಯಲ್ ರೆಪ್ರೆಸೆಂಟೇಶನ್ ಇದು ನಮ್ಮ ಕಂಪನಿ. ಇಲ್ಲಿ ಕಸ್ಟಮರ್ಸ್ ಇರ್ತಾರೆ. ಇದು ಬಿಲ್ಡ್, ಟೆಸ್ಟ್, ರಿಲೀಸ್ ಮಾಡುತ್ತೆ ಡೆವಾಪ್ಸ್ ಲೈಫ್ ಸೈಕಲ್. ಮುಂದೆ ನೋಡೋಣ. ಸೊ ನೀವು ಜಸ್ಟ್ ಪ್ರೋಸೆಸ್ ನ ತಿಳ್ಕೊಳ್ಳಿ ಏನ್ ಡೆವಾಪ್ಸ್ ಅಂತ ಈ ಒಂದು ಡೆಫಿನೇಷನ್ ಅಲ್ಲಿ. ಬಿಲ್ಡ್ ಮಾಡುತ್ತೆ, ನಾವು ಏನೇ ಒಂದು ಕೋಡ್ ಡೆವಲಪರ್ಸ್ ಬರ್ದಿರೋ ಕೋಡ್ ಅನ್ನ ನಾವು ಗಿಟ್ಗೆ ಅಥವಾ ಏನೋ ಒಂದು ಪ್ಲಾಟ್ಫಾರ್ಮ್ಗೆ ಹಾಕಿದ್ರೆ ಹೇಗೆ ಬಿಲ್ಡ್ ಮಾಡ್ಬೇಕು ನಿಮ್ಗೆ ಗೊತ್ತಿರೋ ಹಾಗೆ, ನಾವೇನೇ ಪ್ರೋಗ್ರಾಮ್ ಬರೆದ್ರು, ಫಾರ್ ಎಕ್ಸಾಂಪಲ್ ಜಾವಾ ಅಥವಾ ಏನೇ ಇದ್ರಲ್ಲಿ ಬರೆದ್ರು, ಅದು ಕಂಪೈಲ್ ಮಾಡಿ ಕಂಪೈಲ್ಡ್ ವರ್ಷನ್ಸ್ ನಾವು ಡಿಪ್ಲಾಯ್ ಮಾಡಬೇಕು. ಸೊ ಕಂಪೈಲ್ ಆಗಕ್ಕೆ ನಾವು ಕೋಡ್ ಅನ್ನ ನಾವೆಲ್ಲ ಒಂದ್ ಕಡೆ ಸ್ಟೋರ್ ಮಾಡ್ತೀವಿ, ಅದನ್ನ ಸ್ಟೋರ್ ಮಾಡಿ ಅದನ್ನ ತಗೊಂತೀವಿ, ಅದನ್ನ ಕಂಪೈಲ್ ಮಾಡ್ತೀವಿ, ಕಂಪೈಲ್ ಮಾಡದ್ಮೇಲೆ ಟೆಸ್ಟ್ ಹಾಕ್ತಿವಿ, ಟೆಸ್ಟ್ ಅಲ್ಲಿ ಅದು ಕರೆಕ್ಟ್ ಆಗಿ ವರ್ಕ್ ಆಗ್ತಿವಿ ಅಂತ ನೋಡ್ತೀವಿ, ಆಮೇಲೆ ರಿಲೀಸ್ ಮಾಡ್ತೀವಿ. ರಿಲೀಸ್ ಅಂದ್ರೆ ಅದು ಒಂದು ಪ್ರೋಸೆಸ್, ನಾವು ಸರ್ವರ್ಸ್ಗೆ ಡಿಪ್ಲಾಯ್ ಮಾಡೋದು, ಅದನ್ನ ನಾವು ರಿಲೀಸ್ ಅಂತ ಕರಿತೀವಿ. ಸೊ ಇಷ್ಟು ಟಾಸ್ಕ್ ಡೆವಾಪ್ಸ್ ಮಾಡುತ್ತೆ ಥ್ರೂ ಸೆಟ್ ಆಫ್ ಟೂಲ್ಸ್. ನೀವು ನೋಡ್ತಾ ಇರ್ಬೋದು ಇಲ್ಲಿ ನಾವು ಕಂಪ್ಲೀಟ್ ಡೆವಲಪಿಂಗ್ ಮಾಡ್ತಾ ಇಲ್ಲ, ಕಂಪ್ಲೀಟ್ ಟೆಸ್ಟಿಂಗ್ ಮಾಡ್ತಾ ಇಲ್ಲ, ರಿಲೀಸ್ ಮಾಡ್ತಾ ಇಲ್ಲ. ಈ ಪ್ರೋಸೆಸ್ಗೆ ನಾವು ಡೆವಲಪರ್ ಟೂಲ್ಸ್ ಇಂದ ಹೆಲ್ಪ್ ಮಾಡ್ತಾ ಇದೀವಿ. ಸೊ ಗಿಟ್ ಅಲ್ಲಿ ಅವರು ಅಥವಾ ಯಾವ್ದೋ ಒಂದು ಪ್ಲೇಸ್ ಅಲ್ಲಿ ನಾವು ಪುಷ್ ಮಾಡಿದ್ರೆ ಕೋಡ್ನ, ನಾವು ಕೋಡ್ನ ಪಿಕ್ ಮಾಡ್ತಾ ಇದೀವಿ. ಹೇಗ್ ಪಿಕ್ ಮಾಡ್ತಾ ಇದೀವಿ? ಆಟೋಮೆಟಿಕ್ ನಾವು ಒಂದು ಕೋಡ್ ಬರ್ತಿರ್ತೀವಿ, ಒಂದು ಸ್ಕ್ರಿಪ್ಟ್ಸ್ ಹಾಕಿರ್ತೀವಿ. ಸೊ ನಾವು ಮಾಡ್ತಾ ಇಲ್ಲ, ಇದು ನಮ್ಮ ಒಂದು ಆಟೋಮೇಟೆಡ್ ಸ್ಟೆಪ್ಸ್ ಮಾಡ್ತಾ ಇದೆ. ಸೊ ಇದರಿಂದಾನೇ ನಮ್ಗೆ ಸ್ಪೀಡ್ ಸಿಗುತ್ತೆ, ಹಾಗೂ ಅಕ್ಯುರೇಸಿ ಸಿಗುತ್ತೆ ಒಂದು ಸಿಸ್ಟಮ್ ಸಾಫ್ಟ್ವೇರ್ ಡೆಲಿವರಿ ಪ್ರೋಸೆಸ್ ಅಲ್ಲಿ. ಈಗ ರಿಲೀಸ್ ಆಯ್ತು, ರಿಲೀಸ್ ಆದ್ಮೇಲೆ ಅದು ಡೆಫಿನೆಟ್ಲಿ 100% ಪರ್ಫೆಕ್ಟ್ ಆಗಿರಲ್ಲ. ನಾವೇನೇ ಒಂದು ಇಂಪ್ಲಿಮೆಂಟೇಷನ್ಸ್ ಇರ್ತಾ ಇರುತ್ತೆ ಅದರಲ್ಲಿ, ಹಾಗೂ ಇಂಪ್ಲಿಮೆಂಟೇಷನ್ಸ್ ಮಾಡಿದ್ಮೇಲೆ ಅದರಲ್ಲಿ ಒಂದು ಬಗ್ಸ್ ಬರುತ್ತೆ, ಆಮೇಲೆ ಇಶ್ಯೂಸ್, ಈ ಸೆಕ್ಯೂರಿಟಿ ಇಶ್ಯೂಸ್ ಅಥವಾ ಏನೋ ಒಂದು ಇಶ್ಯೂಸ್ ಬರ್ತಾ ಇರುತ್ತೆ. ಏನೋ ಒಂದು ಇಶ್ಯೂಸ್ ಅನ್ನೋದಕ್ಕಿಂತ ಎಕ್ಸಾಂಪಲ್ ಕೊಡೋದಾದ್ರೆ, ಈ ಸರ್ವರ್ಸ್ ಕ್ರಾಶ್ ಆಗ್ಬೋದು, ಅಥವಾ ಫಾಲ್ಟಿ ಕೋಡ್ ಕಮಿಟ್ಸ್ ಇಂದ ನಮ್ಗೆ ಬಗ್ಸ್ ಬಂದು ಅದರಿಂದ ನಮ್ಮ ಫೀಚರ್ಸ್ ವರ್ಕ್ ಆಗದೆ ಇರ್ಬೋದು. ಅದೆಲ್ಲಾನು ಮಾನಿಟರಿಂಗ್ ಇದರಲ್ಲಿ ನಾವು ನೋಡ್ತೀವಿ. ಇದ್ರಲ್ಲೂ ನೀವು ನೋಡ್ಬೋದು, ನಾವು ಮ್ಯಾನ್ಯುಯಲ್ ಆಗಿ ಮಾಡಲ್ಲ, ಇದ್ರಲ್ಲೂ ಒಂದು ಟೂಲ್ ಇಂಟಿಗ್ರೇಟ್ ಮಾಡ್ತೀವಿ. ಅದಕ್ಕೆ ಬೇರೆ ಟೂಲ್ ಇದೆ, ಅದನ್ನ ನಾನು ಹೇಳ್ತೀನಿ. ಆಮೇಲೆ ಮತ್ತೆ ಪ್ಲಾನಿಂಗ್ ಹೋಗುತ್ತೆ. ಸೊ ಏನೇನ್ ಇಶ್ಯೂಸ್ ಬಂತು ಅದು ಪ್ಲಾನಿಂಗ್ ಹೋಗುತ್ತೆ, ಮತ್ತೆ ಈ ಸೈಕಲ್ ರಿಪೀಟ್ ಆಗುತ್ತೆ. ಸೊ ಇದು ಒಂದು ಪ್ರೋಸೆಸ್. ಇದರಲ್ಲಿ ನಾವು ಡೆವಾಪ್ಸ್ ನ ಅಪ್ರೋಚ್ ಮಾಡ್ತೀವಿ ವಿತೌಟ್ ಎನಿ ಮ್ಯಾನ್ಯುಯಲ್ ಪ್ರೋಸೆಸ್, ಎಲ್ಲ ಆಟೋಮೇಟ್ ಮಾಡ್ತೀವಿ. ಸೊ ಇದೇ 10 years ಬ್ಯಾಕ್ ಹಾಗೂ ಇವಾಗಿರೋಂಥ ಡ್ರಾಸ್ಟಿಕ್ ಚೇಂಜ್. ಡಿಪ್ಲಾಯ್ಮೆಂಟ್ಸ್ ಲೈಫ್ ಸೈಕಲ್ ಆಗ್ಬೋದು, ಸಾಫ್ಟ್ವೇರ್ ಡೆಲಿವರಿ ಲೈಫ್ ಸೈಕಲ್, ಅಂದ್ರೆ ಒಂದು ಬಿಲ್ಡ್ ಇಂದ ಡಿಪ್ಲಾಯ್ ಆಗೋ ತನಕ ನಾವು ಏನ್ ಪ್ರೋಸೆಸ್ ಇದೆ ಅದನ್ನ ಲೈಫ್ ಸೈಕಲ್ ಅಂತ ಕರಿತೀವಿ. ಈಸಿಯಾಗಿ ಅದನ್ನ ಪ್ರೋಸೆಸ್ ಮಾಡೋದಕ್ಕೆ ಸೊ ಡೆವಾಪ್ಸ್ ಅನ್ನೋ ಒಂದು ರೋಲ್ ಅಥವಾ ಕಾನ್ಸೆಪ್ಟ್ಸ್ ಬರುತ್ತೆ. ಸೊ ಇಷ್ಟು ಒಂದು ಹೈ ಲೆವೆಲ್ ಡೆವಾಪ್ಸ್ ಏನ್ ಮಾಡ್ತಾರೆ, ಏನಕ್ಕೆ ಇದು ಬಂತು ಅಂತ. ಸೊ ಇದ್ರಲ್ಲಿ ಏನಾದ್ರು ಸಣ್ಣ ಡೌಟ್ಸ್ ಏನಾದ್ರು ಇದ್ರೆ ನೀವು ಡೈರೆಕ್ಟ್ ಆಗಿ ಇಂಟರಪ್ಟ್ ಮಾಡಿ, ರಾಜೀವ್ ನಂಗೆ ಅರ್ಥ ಆಗ್ಲಿಲ್ಲ ಅಂತ. ಸೊ ನಾನು ಮತ್ತೆ ಕ್ಲಾರಿಫೈ ಮಾಡ್ತೀನಿ. ಸೊ ಏನೇನ್ ಟೂಲ್ಸ್ ಹೇಗೆ ಆಟೋಮೇಟ್ ಮಾಡ್ತೀವಿ ಅದನ್ನ ನೆಕ್ಸ್ಟ್ ಪ್ರೋಸೆಸ್ ಅಲ್ಲಿ ನೋಡೋಣ. ಸೊ ಈಗ ನೀವು ಡೆವಾಪ್ಸ್ ಏನ್ ಮಾಡ್ತಾರೆ ಅಂತ ಗೊತ್ತಾಯ್ತಲ್ಲ. ಸೊ ಡೇ ಟು ಡೇ ಆಫೀಸ್ ಅಲ್ಲಿ ಡೆವಾಪ್ಸ್ ಹೇಗಿರುತ್ತೆ ಅಂತ ಗೊತ್ತಾಯ್ತು ಅನ್ಕೋತೀನಿ. ಸೊ ಇನ್ನು ಡೀಟೇಲ್ ಆಗಿ ನೆಕ್ಸ್ಟ್ ಇದ್ರಲ್ಲಿ ನೋಡೋಣ. ಸೊ ಏನಾದ್ರು ಡೌಟ್ ಇದೆಯಾ? ಓಕೆ, ಇಲ್ಲಾಂದ್ರೂ ಫೀಲ್ ಫ್ರೀ ಟು ಆಸ್ಕ್. ಏನೇ ಡೌಟ್ಸ್ ಇದ್ರೆ ನಾ ಎಟ್ ದ ಎಂಡ್ ಆಫ್ ದ ಸೆಷನ್ ಸೊ Q&A ಓಪನ್ ಆಗುತ್ತೆ. ಸೊ ಆಗ್ಲೂ ಡೌಟ್ಸ್ ಬರ್ಬೋದು ಕೆಲವರಿಗೆ. ಸೊ
ಏನು ಡೌಟ್ಸ್ ಇಲ್ಲ ಅಂದ್ರೆ ಕಾನ್ಸೆಪ್ಟ್ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಸೊ ನೆಕ್ಸ್ಟ್ ಲೈಫ್ ಸೈಕಲ್ ಹೋಗೋಣ. ಹಾಯ್ ಸರ್, ಪುನೀತ್ ಸರ್. ಪುನೀತ್ ಹೇಳಿ ಪುನೀತ್. ಸರ್, ಇವಾಗ ನೀವು ಹೇಳಿದ್ರಿ ಸಪೋಸ್ ಒಂದು ಪ್ರೋಗ್ರಾಮ್ ಇರುತ್ತೆ ಅಥವಾ ಒಂದು ಕೋಡ್ ಬರ್ದಿರ್ತಾರೆ ಅಂತ. DevOps engineer has to write a code and he has to test on his own, ಅಥವಾ ಒಂದು ಕೋಡ್ ಡೆವಲಪರ್ ಬರ್ದಿರೋದನ್ನ ನಮಗೆ ಕಳಿಸಿರ್ತಾರೆ, ನಾವು ಅದನ್ನ ಇವಾಗ ಏನು ಗಿಟ್ ಹಬ್ ಇರ್ಬೋದು ಅಥವಾ ಆ ಪ್ರೊಸೆಸ್ ನಿನ್ನೆ ಅವತ್ತೇನು ಹೇಳಿದ್ರೆ ಡೆಮೋದಲ್ಲಿ ನೀವು ಆ ಕೋಡ್ನ ನಾವು ಇಟ್ಕೊಂಡು ಮುಂದಕ್ಕೆ ಹೋಗ್ತೀವಿ ಅಥವಾ ನಾವೇ ಕೋಡ್ ಬರೀಬೇಕಾದ್ರೆ? ಇಲ್ಲ, ಇದು ಆರ್ಗನೈಸೇಷನ್ ಟು ಆರ್ಗನೈಸೇಷನ್ ಡಿಫರ್ ಆಗುತ್ತೆ. ಸೊ ಮೇನ್ ನಾವು ನೋಡೋದಾದ್ರೆ ನಾವು ಕೋಡ್ ಅನ್ನ ನಾವು ಬರೆಯಲ್ಲ, ಅಪ್ಲಿಕೇಶನ್ ಡೆವಲಪ್ಮೆಂಟ್ ನ ನಾವು ಮಾಡಲ್ಲ. ಸೊ ಈ ಅಪ್ಲಿಕೇಶನ್ ಡೆವಲಪ್ಮೆಂಟ್ ತುಂಬಾ ರೇರ್, ಎಲ್ಲಾನು ಇಂಟಿಗ್ರೇಟ್ ಆಗಿರೋದು ಬೇರೆ ಒಂದು ಆರ್ಗನೈಸೇಷನ್ ಅಲ್ಲಿ. ಸೊ ಇವಾಗ ನೀವು ಒಂದು ವೆಬ್ ಅಪ್ಲಿಕೇಶನ್ ಡೆವಲಪ್ ಮಾಡ್ತೀರಾ. ಸೊ ನಿಮ್ಗೆ ಏನೇನ್ ಟೆಸ್ಟ್ ಮಾಡ್ಬೇಕು ಅಂತ ನಿಮ್ಗೆ ಗೊತ್ತಿರುತ್ತೆ, ಅದನ್ನ ಯೂನಿಟ್ ಟೆಸ್ಟ್ ಮಾಡ್ತೀರಾ. ಫರ್ದರ್ ಟೆಸ್ಟಿಂಗ್ ಏನಾರ ಆಗ್ಬೇಕು ಅಂದ್ರೆ ನಾವೇನ್ ಆಸ್ ಅ ಡೆವಾಪ್ಸ್ ಇಂಜಿನಿಯರ್ ನಾವು ಡೆವಲಪರ್ಸ್ ಹತ್ರ ಮಾತಾಡಿ ಹೇಗೆ ಏನ್ ಟೆಸ್ಟ್ ಆಗತ್ತೆ, ಇದು ಏನ್ ನಿಮ್ಮ ಒಂದು ಕೋಡ್ ಟೆಸ್ಟ್ ಮಾಡಬೇಕು, ಅದನ್ನ ನಾವು ಆಟೋಮೇಟ್ ಮಾಡ್ತೀವಿ. ಹೇಗೆ ಆಟೋಮೇಟ್ ಮಾಡ್ತೀವಿ? ವಿ ವಿಲ್ ಇಂಟಿಗ್ರೇಟ್ ಸೆಟ್ ಆಫ್ ಟೂಲ್ಸ್ ವಿತ್ ಗಿಟ್ ಹಾಗೂ ಡೆವಲಪರ್ ಕೋಡ್ ಅನ್ನ ಏನ್ ಬರ್ದಿರ್ತಾನೆ ಅದನ್ನ ನಾವು ನಮ್ಮ ಒಂದು ಟೂಲಿಗೆ, ಫಾರ್ ಎಕ್ಸಾಂಪಲ್ SNG, ಸಿಲೆನಿಯಂ ಫಾರ್ ಜಾವಾ, ಈ ತರ ಬೇರೆದಕ್ಕೆ ಹೋಗೋದಾದ್ರೆ ಸೋನಾರ್ ಕ್ಯೂಬ್, ಈ ತರ ಡಿಫ್ರೆಂಟ್ ಟೈಪ್ಸ್ ಆಫ್ ಟೂಲ್ಸ್ ಇರುತ್ತೆ. ಸೊ ಇದು ಡೆವಲಪರ್ಗೆ ಗೊತ್ತಿರಲ್ಲ. ಹೆಂಗೆ ಇದನ್ನ ನಾನು ಹೇಗೆ ಕಂಟಿನ್ಯೂಸ್ ಆಗಿ ಆಟೋಮೇಟ್ ಮಾಡೋದು? ಸೊ ಡೆವಲಪರ್ ಕೆಲಸ ಏನೋ ಒಂದು ಕೋಡ್ ಬರ್ದ, ಗಿಟ್ ಪುಷ್ ಮಾಡ್ದ, ಅಥವಾ ಏನೋ ಒಂದು ಪ್ಲೇಸ್ಗೆ ಹಾಕ್ದ, ಮುಗೀತು. ಸೊ ಇಲ್ಲಿಂದ ನಾವು ಪಿಕ್ ಮಾಡ್ತೀವಿ. ಸೊ ನಾವು ಸಣ್ಣ ಸ್ಕ್ರಿಪ್ಟ್ಸ್ ಬರಿತೀವಿ, ಕಂಪ್ಲೀಟ್ ಕೋಡಿಂಗ್ ಮಾಡಲ್ಲ. ಸ್ಕ್ರಿಪ್ಟ್ಸ್ ಏನಕ್ಕೆ ಬರಿತೀವಿ? ಟೂಲ್ ನ ಇಂಟಿಗ್ರೇಟ್ ಮಾಡಕ್ಕೆ, ಸ್ಮೂತ್ ಪ್ರೋಸೆಸ್, ಒಂದು ಪ್ರೋಸೆಸ್ ಇಂದ ಇನ್ನೊಂದು ಪ್ರೋಸೆಸ್ಗೆ ಹೋಗೋಕೆ ನಾವು ಕೋಡ್ ಬರಿತೀವಿ. ಅದು ಪೈಥಾನ್ ಅಲ್ಲಾಗ್ಲಿ ಶೆಲ್ ಸ್ಕ್ರಿಪ್ಟ್ ಆಗ್ಲಿ ಸಣ್ಣ ಕೋಡ್ ಬರಿತೀವಿ. ದಟ್ ಇಸ್ ಕಾಲ್ಡ್ ಸ್ಕ್ರಿಪ್ಟಿಂಗ್. ಸ್ಕ್ರಿಪ್ಟಿಂಗು ಕೋಡಿಂಗು ಏನ್ ಡಿಫ್ರೆನ್ಸ್ ಅಂದ್ರೆ, ಸ್ಕ್ರಿಪ್ಟಿಂಗ್ ಅಲ್ಲಿ ನಾವು ಒಂದು ಪ್ರೋಸೆಸ್ ನ ಆಟೋಮೇಟ್ ಮಾಡ್ತೀವಿ ಅಥವಾ ಮಲ್ಟಿಪಲ್ ಪ್ರೋಸೆಸ್ ನ ಆಟೋಮೇಟ್ ಮಾಡ್ತೀವಿ. ಈ ಕೋಡಿಂಗ್ ಅಲ್ಲಿ ನಾವು ಕ್ಲಾಸಸ್, ಆಮೇಲೆ ಮೇಜರ್ ಕೋಡ್ಸ್ ಲೈಕ್ 1000-2000 ಪ್ಲಸ್ ಕೋಡ್ಸ್ ಬರಿತೀವಿ. ಸೊ ಇದ್ರಲ್ಲಿ ಅಷ್ಟಿರಲ್ಲ, ಒಂದು ಕಮ್ಮಿ ಕೋಡ್ಸ್ ಇರುತ್ತೆ. ಸೊ ಟೂಲ್ಸ್ ಏನು ಅಂತ ನಾನು ಮುಂದಿನ ಸೆಷನ್ ಅಲ್ಲಿ ಹೇಳ್ತೀನಿ. ಇವತ್ತು ನಾವು ಮೇನ್ ಕಾನ್ಸಂಟ್ರೇಟ್ ಮಾಡ್ಬೇಕಾಗಿರೋದು ಏನು ಡೆವಾಪ್ಸ್, ಏನಕ್ಕೆ, ಹೇಗ್ ವರ್ಕ್ ಆಗುತ್ತೆ, ಎಲ್ಲಿ ವರ್ಕ್ ಆಗುತ್ತೆ. ನಾನೀಗ ಡೆವಾಪ್ಸ್ ಅಂತ ನಾವು ಒಂದು ಆರ್ಗನೈಸೇಷನ್ಗೆ ಸೇರ್ಕೊಂಡ್ರೆ ನಮ್ಗೆ ಡೈಲಿ ಏನ್ ಕೆಲಸ ಇರುತ್ತೆ ಅಲ್ಲಿ. ಸೊ ಇಷ್ಟು ತಿಳ್ಕೊಂಡ್ರೆ ನಾವು ಟೂಲ್ಸ್ ಮೇಲೆ ಅರ್ಥ ಮಾಡ್ಕೊಳ್ಳೋದು ತುಂಬಾ ಈಸಿ ಆಗುತ್ತೆ ನಮ್ಗೆ. ಸೊ ನಾವೇನ್ ವರ್ಕ್ ಮಾಡ್ತೀವಿ ಅಂತ ಗೊತ್ತಿಲ್ಲದೆ ಕಲ್ತು ಅದನ್ನ ನಾವು ಅಚೀವ್ ಮಾಡೋದು ಜಸ್ಟ್ ಸ್ವಲ್ಪ ಎಕ್ಸಾಮ್ಸ್ ಮಾತ್ರ. ಸೊ ಇದರಲ್ಲಿ ನಾವು ಮೇನ್ ಅರ್ಥ ಮಾಡ್ಕೊಂಡು ನಾವು ಹೇಗೆ ಕೆಲಸ ಮಾಡ್ಬೇಕು ಅಂತ ನೋಡೋಣ. ಸೊ ಇವಾಗ ಡೆವಾಪ್ಸ್ ಲೈಫ್ ಸೈಕಲ್, ಡೆವಾಪ್ಸ್ ಅಂದ್ರೆ ಏನು ಅಂತ ಗೊತ್ತಾಯ್ತು. ಸೊ ಡೆವಾಪ್ಸ್ ಅಲ್ಲಿ ಲೈಫ್ ಸೈಕಲ್ ಇರುತ್ತೆ. ಲೈಫ್ ಸೈಕಲ್ ಅಂದ್ರೆ ನಾನು ಮುಂಚೆನೆ ಹೇಳ್ದಾಗೆ ಒಂದು ಪ್ರೋಸೆಸ್ ಇಂದ ಇನ್ನೊಂದು ಟಾರ್ಗೆಟ್ ಪ್ರೋಸೆಸ್ಗೆ ನಾವು ಅಚೀವ್ ಮಾಡೋದಕ್ಕೆ ಏನ್ ನಾವು ಪ್ರೋಸೆಸ್ ಫಾಲೋ ಮಾಡ್ತೀವಿ ಅದನ್ನ ನಾವು ಲೈಫ್ ಸೈಕಲ್ ಅಂತ ಕರಿತೀವಿ. ಸೊ ಏನದು ಲೈಫ್ ಸೈಕಲ್ ಅಂತ ನೋಡೋದಾದ್ರೆ, ಫಸ್ಟ್ ನಮ್ಗೆ ಇಲ್ಲಿಂದ ಬರೋಣ. ಪ್ಲಾನಿಂಗ್ ಫೇಸ್ ಅಂತ ಬರುತ್ತೆ. ಇದು ಫೀಡ್ಬ್ಯಾಕ್ ಅನ್ಸಿದೆ. ಸೊ ಪ್ಲಾನಿಂಗ್, ಫೀಡ್ಬ್ಯಾಕ್, ಓಕೆ. ಸೊ ನಾವೇನೇನ್ ಕೋಡ್ ಬರ್ದಿರುತ್ತೆ ಅಂದ್ರೆ ಇದು ಡೆವಲಪರ್ಸ್ ಬರುತ್ತಿದ್ದು. ಸೊ ಅವರು ಏನ್ ಮಾಡ್ತಿರ್ತಾರೆ, ಒಂದು ಅಗೈಲ್ ಮೆಥಡಾಲಜೀಸ್ ಅಲ್ಲಿ ಅವರು ಸ್ಪ್ರಿಂಟ್ ಪ್ಲಾನ್ ಮಾಡ್ಕೊಂಡು 2 ವೀಕ್ಸ್ ಸ್ಪ್ರಿಂಟ್ ಇರುತ್ತೆ. ಅದೆಲ್ಲ ಏನು ಅಂದ್ರೆ ಅದು ಡೆವಲಪರ್ ಲೈಫ್ ಸೈಕಲ್ ಅದು. ಸೊ ಡೆವಲಪರ್ ಒಂದು ಕೋಡ್ ನ ಡೆವಲಪ್ ಮಾಡೋದಕ್ಕೆ ಏನ್ ಲೈಫ್ ಸೈಕಲ್ ಉಪಯೋಗಿಸ್ತಾನೆ ಅದನ್ನ ನಾವು ಪ್ಲಾನ್ ಮಾಡಿ ಡೆವಲಪ್ ಮಾಡ್ತಾರೆ. ಕೆಲವೊಂದು ಆರ್ಗನೈಸೇಷನ್ ಅಲ್ಲಿ, ಕೆಲವೊಂದ್ರಲ್ಲಿ ನಾವೇ ಮಾಡ್ಬೇಕಾಗತ್ತೆ. ಸ್ಕ್ರಿಪ್ಟ್ಸ್ ನ ಡೆವಲಪ್ ಮಾಡ್ತಾರೆ. ಗಿಟ್ಗಲ್ಲ ಈಗ ಸದ್ಯಕ್ಕೆ ಅದನ್ನ ಒಂದು ಪ್ಲೇಸ್ ಅಂತ ಕರಿತೀನಿ ನಾನು. ಒಂದು ಪ್ಲೇಸಿಗೆ ಹಾಕ್ತಾರೆ. ಅದನ್ನ ನಾವು ಏನ್ ಮಾಡ್ತೀವಿ, ನೆಕ್ಸ್ಟ್ ಏನಂದ್ರೆ ಯೂನಿಟ್ ಟೆಸ್ಟ್ ಮಾಡ್ತಾರೆ. ಅದು ಡೆವಲಪರ್ಸ್ ಕೆಲ್ಸಾನೆ. ಅವ್ರು ಏನೇ ಕೋಡ್ ಬರೆದ್ರು ಅದನ್ನ ಯೂನಿಟ್ ಟೆಸ್ಟ್ ಮಾಡ್ಬೇಕಾಗತ್ತೆ. ಸೊ ಅವರು ಅದನ್ನ ಯೂನಿಟ್ ಟೆಸ್ಟ್ ಮಾಡೋದಕ್ಕೂ ನಾವು ಡೆವಾಪ್ಸ್ ಹೆಲ್ಪ್ ಕೇಳಿದ್ರೆ ಅದಕ್ಕೂ ಮಾಡ್ಬೇಕಾಗುತ್ತೆ ವಿತ್ ಸೆಟ್ ಆಫ್ ಟೂಲ್ಸ್, ಸಿಲೆನಿಯಂ ಯೂನಿಟ್ ಟೆಸ್ಟ್
ಟೆಸ್ಟ್ ಎಂಜಿ ಆ ತರ ಟೂಲ್ಸ್ ಅಲ್ಲಿ ನಾವು ಹೆಲ್ಪ್ ಮಾಡ್ತೀವಿ. ಸೊ ಡೆವಲಪರ್ ಒಂದ್ ಪ್ಲೇಸ್ಗೆ ಕೋಡ್ ಹಾಕ್ದ ಅದನ್ನ ನಾವು ತಗೊಂಡು ಏನ್ ಮಾಡಿದ್ವಿ, ಟೆಸ್ಟ್ ಮಾಡ್ತಾ ಇದೀವಿ. ಟೆಸ್ಟ್ ಮಾಡದ್ಮೇಲೆ ನಾವು ಅದನ್ನ ಟೆಸ್ಟ್ ಆದ್ಮೇಲೆ ನಾವು ಡಿಪ್ಲಾಯ್ ಮಾಡ್ಬೇಕಾಗುತ್ತೆ. ಟೆಸ್ಟ್ ಅಂದ್ರೆ ನಾವು ಬಿಲ್ಡ್ ಮಾಡಿರ್ತೀವಿ, ಟೆಸ್ಟ್ ಮಾಡಿ ಅದನ್ನ ಬಿಲ್ಡ್ ಮಾಡ್ತೀವಿ. ಬಿಲ್ಡ್ ಅಂದ್ರೆ ನಾನು ಮುಂಚೆನೆ ಹೇಳ್ದಾಗೆ ಯಾವುದೇ ಕೋಡ್ ಆಗ್ಲಿ ಡೈರೆಕ್ಟ್ ರನ್ ಆಗಲ್ಲ. ಅದನ್ನ ಕಂಪೈಲ್ ಮಾಡಿ ನಾವು ಅದನ್ನ ಕಂಪೈಲ್ಡ್ ಜಾರ್ಸ್ ಅಥವಾ ಏನಂತ ವಾರ್ ಫೈಲ್ಸ್ ಏನಂತ ಹೇಳ್ತೀವಿ ಅದನ್ನ ನಾವು ಒಂದು ಪ್ಲೇಸ್ ಅಲ್ಲಿ ಹಾಕ್ಬೇಕು. ಸೊ ಅದನ್ನ ನಾವು ಇಲ್ಲಿ ಮಾಡ್ತೀವಿ. ಕ್ಲೌಡ್ ಪ್ರೊವಿಷನಿಂಗ್ ಅಥವಾ ಬೇರೆ ವರ್ಚುವಲ್ ಮೆಷಿನ್ಸ್ ಏನಾದ್ರು ಆಗಿರ್ಲಿ ಅಲ್ಲಿ ನಾವು ಹಾಕ್ತಿವಿ. ಸೊ ಅದಾದ್ಮೇಲೆ ಕಾನ್ಫಿಗರೇಷನ್ ಆಗುತ್ತೆ. ಏನೇನ್ ಕಾನ್ಫಿಗರೇಷನ್ ಅಂದ್ರೆ ಇಲ್ಲಿ ನಾವು ಬೇರೆ ತರಾನೇ ನೋಡ್ಬೋದು. ಫಾರ್ ಎಕ್ಸಾಂಪಲ್ ನಾವು ಒಂದು ಮೈಕ್ರೋ ಸರ್ವಿಸಸ್ ಆಗ್ಲಿ, ಕಂಟೈನರೈಸ್ಡ್ ಆಗ್ಲಿ, ಸೊ ಆ ತರ ಒಂದು ಕಾನ್ಫಿಗರೇಷನ್ ಅನ್ನ ನಾವು ಒಂದು ಸರ್ವರ್ ಅಲ್ಲಿ ಹಾಕಿ ಅದನ್ನ ಇಂಪ್ಲಿಮೆಂಟ್ ಮಾಡಬೇಕು. ಅದನ್ನ ಹೇಗೆ ಇಂಪ್ಲಿಮೆಂಟ್ ಮಾಡಬೇಕು ಅಂದ್ರೆ ಅದಕ್ಕೂ ಒಂದು ಟೂಲ್ ಇದೆ. ಫಾರ್ ಎಕ್ಸಾಂಪಲ್ ಅದು ಜೆನ್ಕಿನ್ಸ್ ಅಂತ ಹೇಳ್ತೀವಿ. ಅದನ್ನ ನಾವು ಯೂಸ್ ಮಾಡ್ಕೊಂಡು ಹೇಗೆ ಅದನ್ನ ಕಾನ್ಫಿಗರ್ ಮಾಡೋದು, ಹೇಗೆ ಅದನ್ನ ಪ್ರಾವಿಷನ್ ಆಗಿರೋ ಜಾರ್ ಫೈಲ್ ನ ನಾವು ಹೇಗೆ ಅದನ್ನ ಡಿಪ್ಲಾಯ್ ಮಾಡೋದು ಅಂತ ಈ ಕಾನ್ಫಿಗರ್ ಸ್ಟೇಜ್ ಅಲ್ಲಿ ನೋಡ್ತೀವಿ. ಸೊ ಇದು ಒಂಥರ ಡೆವಾಪ್ಸ್ ಅಲ್ಲಿ ಹಾರ್ಟ್ ಇದ್ದಂಗೆ. CI/CD ಪ್ರೋಸೆಸ್ ಅಂತ ನಾವೇನ್ ಹೇಳ್ತೀವಿ, ಕಂಟಿನ್ಯೂಸ್ ಇಂಟಿಗ್ರೇಷನ್, ಕಂಟಿನ್ಯೂಸ್ ಡೆಲಿವರಿ ಹಾಗೂ ಕಂಟಿನ್ಯೂಸ್ ಡಿಪ್ಲಾಯ್ಮೆಂಟ್. ಕಂಟಿನ್ಯೂಸ್ ಇಂಟಿಗ್ರೇಷನ್ ಅಂದ್ರೆ ಏನು ಅಂತ ನೆಕ್ಸ್ಟ್ ಅಲ್ಲಿ ಹೇಳ್ತೀನಿ. ಸೊ ಈಗ ಜೆನ್ಕಿನ್ಸ್ ಒಂದು ಟೂಲ್ ಕಾನ್ಫಿಗರ್ ಮಾಡ್ತು, ಆಮೇಲೆ ಅದನ್ನ ನಾವು ಡಿಪ್ಲಾಯ್ ಮಾಡಿದ್ವಿ. ಡಿಪ್ಲಾಯ್ ಮಾಡೋದು ಅಂದ್ರೆ ನಾವು ಜನರೇಟ್ ಆಗಿರೋ ಜಾರ್ ಫೈಲ್ಸ್ ಅಥವಾ ವಾರ್ ಫೈಲ್ಸ್ ಏನಾರಾಗ್ಲಿ ಅದನ್ನ ಒಂದು ಸರ್ವರ್, ಒಂದು VM, ಒಂದು AWS ಸರ್ವಿಸಸ್ ಅಲ್ಲಿ ಡಿಪ್ಲಾಯ್ ಮಾಡ್ತೀವಿ. ಸೊ ಅಲ್ಲಿ ಡಿಪ್ಲಾಯ್ ಮಾಡದ್ಮೇಲೆ ಇಲ್ಲಿ ನಮ್ಗೆ n ನಂಬರ್ ಆಫ್ ಡಿಪ್ಲಾಯ್ಮೆಂಟ್ ಸರ್ವರ್ಸ್ ಇರುತ್ತೆ. ಅಂದ್ರೆ ಟೆಸ್ಟಿಂಗ್ಗೆ ಅಂತಾನೆ ಒಂದು ಸರ್ವರ್ ಇರುತ್ತೆ, ಆಮೇಲೆ ಡೆವಲಪ್ಮೆಂಟ್ಗೆ ಅಂತಾನೆ ಒಂದು ಸರ್ವರ್ ಇರುತ್ತೆ. ಸೊ ಅಲ್ಲಿ ನಾವು ಇಲ್ಲೊಂದು ಸ್ಟೆಪ್ ನ ಫಾಲೋ ಮಾಡ್ತೀವಿ. ಫಸ್ಟ್ ನಾವು ಡೆವಲಪ್ಮೆಂಟ್ ಸರ್ವರ್ಸ್ ಅಲ್ಲಿ ಡಿಪ್ಲಾಯ್ ಮಾಡ್ತೀವಿ. ಅಲ್ಲಿ ಸಕ್ಸಸ್ ಆದ್ರೆ ವಾರ್ ಫೈಲ್ ಏನ್ ಜನರೇಟ್ ಆಗಿದೆ, ಜಾರ್ ಫೈಲ್ ಜನರೇಟ್ ಆಗಿದೆ, ಅದೆಲ್ಲ ಸಕ್ಸಸ್ ಆದ್ರೆ ನಾವು ನೆಕ್ಸ್ಟ್ ಫೇಸ್ಗೆ ಹೋಗ್ತೀವಿ. ಅದೇ ಪ್ರೊಡಕ್ಷನ್ ಹಾಗೂ ಟೆಸ್ಟಿಂಗ್ ಸರ್ವರ್. ಇಲ್ಲಿ ನಾವು ನೋಡ್ಬೋದು ಡೆವಲಪರ್ಸು ಇದೇ ಸೈಕಲ್ ಯೂಸ್ ಮಾಡ್ತಾರೆ, ಟೆಸ್ಟರ್ಸು ಇದೇ ಸೈಕಲ್ ಯೂಸ್ ಮಾಡ್ತಾರೆ ಡಿಪ್ಲಾಯ್ಮೆಂಟ್ಗೆ. ಯಾಕಂದ್ರೆ ಇಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಸರ್ವರ್ಸ್ ಇರುತ್ತೆ. ಡಿಪ್ಲಾಯ್ಮೆಂಟ್ ಸರ್ವರ್ಸ್ ಅಂತ ನಾವೇನ್ ಹೇಳ್ತೀವಿ ಇಂಡಸ್ಟ್ರಿಯಲ್ಲಿ. ಸೊ ಅದು ಆಮೇಲೆ ಡಿಪ್ಲಾಯ್ ಆದ್ಮೇಲೆ ನಾವು ಅದನ್ನ ಮಾನಿಟರ್ ಮಾಡಬೇಕು. ಮಾನಿಟರ್ ಅಂದ್ರೆ ನಾವು ಇವಾಗ ಒಂದು ಅಪ್ಲಿಕೇಶನ್ ಡಿಪ್ಲಾಯ್ ಮಾಡಿದ್ರೆ ಅದು ಕರೆಕ್ಟ್ ಆಗಿ ವರ್ಕ್ ಆಗ್ತಿದ್ಯಾ, ಇದೇ ಪೇಜ್ ಬರ್ತಿದ್ಯಾ, ಒಂದ್ ಪೇಜ್ ಇಂದ ಇನ್ನೊಂದ್ ಪೇಜಿಗೆ ನ್ಯಾವಿಗೇಟ್ ಆದ್ರೆ ಆ ಫಂಕ್ಷನಾಲಿಟೀಸ್ ವರ್ಕ್ ಆಗ್ತಿದ್ಯಾ, ಅಲ್ಲಿ ಏನಾದ್ರು ಎರರ್ ಬಂತಾ. ಸೊ ಎರರ್ ಬಂದದನ್ನ ನಾವು ಮತ್ತೆ ಫೀಡ್ಬ್ಯಾಕ್ ಕಳಿಸ್ತೀವಿ. ಸೊ ಹಾಗೆ ಎಲ್ಲ ವರ್ಕ್ ಆಗೋದು. ಫೀಡ್ಬ್ಯಾಕ್ ಅಲ್ಲಿ ನಾವ್ ಏನೇನು ಬಗ್ಸ್ ಆಗಿರ್ಬೋದು, ಏನಾರ ಒಂದು ಇಶ್ಯೂಸ್ ಇರ್ಬೋದು, ಅದನ್ನ ನಾವು ನೆಕ್ಸ್ಟ್ ಸ್ಪ್ರಿಂಟ್ಗೆ ಅಥವಾ ನೆಕ್ಸ್ಟ್ ಒಂದು ಪ್ರೋಸೆಸ್ಗೆ ನಮ್ಮ PO ಆಗ್ಲಿ, ಸ್ಕ್ರಮ್ ಮಾಸ್ಟರ್ಸ್ ಆಗ್ಲಿ, ಡೆವಲಪರ್ಸ್ಗೆ ನೀವು ಈ ಬಗ್ನ ಫಿಕ್ಸ್ ಮಾಡಿ ಅಂತ ಕೊಡ್ತಾರೆ. ಸೊ ಅದು ಈಗ ಒಂದು ಫಾಲೋ ಆಗುತ್ತೆ. ಸೊ ಇದು ಒಂದು ಲೈಫ್ ಸೈಕಲ್ ಆಯ್ತು. ಈಗ ಟೂಲ್ಸ್ ಬರೋಣ. ಸೊ ನಮ್ಗೆ ಪ್ರೋಸೆಸ್ ಗೊತ್ತಾಯ್ತು, ಏನೇನು ಪ್ರೋಸೆಸ್ ಆಗ್ತಾ ಇರತ್ತೆ, ಈ ಲೈಫ್ ಸೈಕಲ್ ಏನೇನು ಪ್ರೋಸೆಸ್ ಇದೆ ಅಂತ. ಟೂಲ್ಸ್ ಬಂದ್ರೆ ಈ ಡೆವಲಪರ್ ಅವ್ರೇನ್ ಕೋಡ್ ಬರ್ತಿರ್ತಾರೆ ಅದನ್ನ ನಾವು ಸ್ಟೋರ್ ಮಾಡೋದಕ್ಕೆ ಒಂದು ಪ್ಲೇಸ್ ಕೊಡ್ಬೇಕಾಗತ್ತೆ. ಸೊ ಈ ಪ್ಲೇಸ್ ನ ಕೊಡೋದು ಗಿಟ್ ಅಂತ ಒಂದು ಟೂಲ್ ಇದೆ, ಹಾಗೂ ಗಿಟ್ ಹಬ್ ಅಂತ ಇದೆ, ಎರಡು ಇಂಟರ್ಲಿಂಕ್ಡ್. ಅದೇನು ಅಂತ ಮುಂದೆ ನೋಡೋಣ. ಸೊ ಈ ಒಂದು ಟೂಲ್ ಹೆಲ್ಪ್ ಇಂದ ನಾವು ಡೆವಲಪರ್ಸ್ ಕೋಡ್ ನಾವು ಅಲ್ಲಿ ಸ್ಟೋರ್ ಮಾಡ್ಬೋದು. ಸೊ ಸ್ಟೋರ್ ಆಗ್ತಿದ್ದಂಗೆ ಅಲ್ಲಿಂದ ನಾವು ಟೆಸ್ಟ್ ಟೂಲ್ ಸ್ಟೋರ್ ಆದ್ಮೇಲೆ ನಾವು ಟೆಸ್ಟ್ ಟೂಲ್ ಅಂದ್ರೆ ಸಿಲೇನಿಯಂ ಆಗ್ಬೋದು, ಟೆಸ್ಟ್ NG ಆಗ್ಬೋದು, ಇಲ್ಲಿ ಅದು ಟೆಸ್ಟ್ ಟೂಲ್ ಆಗಿ ಎನ್ಕೌಂಟರ್ ಆಗುತ್ತೆ. ಸೊ ಇದನ್ನ ನಾವು ಟೆಸ್ಟಿಂಗ್ ಫೇಸ್ ಅಲ್ಲಿ ಯೂಸ್ ಮಾಡ್ತೀವಿ. ಸೊ ಟೆಸ್ಟ್ NG ಸಿಲೇನಿಯಂ ಬಂದು ಜಾವಾ ಬೇಸ್ಡ್ ಟೆಸ್ಟಿಂಗ್ ಸಾಫ್ಟ್ವೇರ್ಸ್. ಅದನ್ನ ನಾವು ಕೆಲವೊಂದು ಆರ್ಗನೈಸೇಷನ್ಸ್ ಜಾವಾ ಉಪಯೋಗಿಸ್ತಾರೆ, ಕೆಲವೊಬ್ರು ಜಾವಾ ಉಪಯೋಗಿಸಲ್ಲ. ಜಾವಾ ಸ್ಕ್ರಿಪ್ಟ್ ಹಾಗೂ ನೋಡ್ ಪ್ಯಾಕೇಜ್ ಮ್ಯಾನೇಜರ್ಸ್ ಹಾಗೂ
ಡಿಫ್ರೆಂಟ್ ಟೈಪ್ ಆಫ್ ಕೋಡಿಂಗ್ ಲ್ಯಾಂಗ್ವೇಜಸ್ ಯೂಸ್ ಮಾಡ್ತಾರೆ. ಸೊ ಅದು ಆಯಾ ಕೋಡಿಂಗ್ಗೆ ಅದರದೇ ಆದಂತ ಟೂಲ್ಸ್ ಇರುತ್ತೆ. ಸೊ ಇದು ಟೂಲ್ಸ್ ಡಿಫರ್ ಆಗುತ್ತೆ, ಆಯ್ತಾ. ಸೊ ನಾವೇನ್ ನೋಡ್ತೀವಿ ಅಂದ್ರೆ ಈ ಮುಂದಿನ ಡೆಮೋಸ್ ಅಲ್ಲಿ ಜಾವಾ ಬೇಸ್ಡ್ ಅಪ್ಲಿಕೇಶನ್ಸ್ ನ ಹೇಗೆ ನಾವು ಟೆಸ್ಟ್ ಮಾಡ್ಬೋದು. ಸೊ ಕಂಪ್ಲೀಟ್ ಟೆಸ್ಟಿಂಗ್ ಇರಲ್ಲ, ನಾವು ಹೇಗೆ ಇಂಟಿಗ್ರೇಟ್ ಮಾಡ್ಬೋದು ಡೆವಾಪ್ಸ್ ಲೈಫ್ ಸೈಕಲ್ಗೆ. ಸೊ ಫಾರ್ ಎಕ್ಸಾಂಪಲ್ ಒಂದು ಫಂಕ್ಷನಾಲಿಟಿ ಹಾಕಿದ್ರೆ, ಈಗ ಫಾರ್ ಎಕ್ಸಾಂಪಲ್ ಏನೋ ಒಂದು ಸ್ಟ್ರಿಂಗ್ ಮ್ಯಾಚ್ ಅಂತ ಒಂದು ಕೋಡ್ ಬರಿತೀವಿ ನಾವು, ಡೆವಲಪರ್ ಆಗಿ ಒಂದು ಸ್ಟ್ರಿಂಗ್ ಮ್ಯಾಚ್ ಕೋಡ್ ಬರ್ದಿರ್ತೀವಿ. ಅದು ಸ್ಟ್ರಿಂಗ್ ಕರೆಕ್ಟ್ ಆಗಿ ಮ್ಯಾಚ್ ಆಗ್ತಿದ್ಯಾ ಅಂತ ಟೆಸ್ಟ್ ಮಾಡ್ತೀವಿ. ಸೊ ಇದರಲ್ಲಿ ನಾವು ಸಿಲೆನಿಯಮ್ ಅಲ್ಲಿ ನೋಡ್ತೀವಿ ಟೆಸ್ಟ್ ಆಗ್ತಿದ್ಯಾ. ಸೊ ಇದಾಯ್ತು, ಇದು ಟೆಸ್ಟ್ ಆದ್ಮೇಲೆ ಸೊ ಡಿಫ್ರೆಂಟ್ ಟೈಪ್ಸ್ ಆಫ್ ಪ್ರಾವಿಷನಿಂಗ್ ಅಂತ ನಾನು ಏನ್ ಹೇಳ್ದೆ ಇಲ್ಲಿ, ಡಾಕರ್ ಆಗ್ಲಿ, ಕಂಟೈನರೈಸ್ಡ್ ಇದಾಗ್ಲಿ. ಸೊ ಎಷ್ಟು ಕಡೆ ನಾವು ಪ್ರಾವಿಷನ್ ಮಾಡ್ತೀವಿ, ನಾವು ಏನಂತ ಹೇಳ್ತೀನಿ, ಫಾರ್ ಎಕ್ಸಾಂಪಲ್ ಹೇಗೆ ಆ ಪ್ರೋಸೆಸ್ನ ನಾವು ಟೆಸ್ಟ್ ಮಾಡಿರೋ ಕೋಡ್ನ ನಾವು ಒಂದು ಪ್ರೋಸೆಸ್ಗೆ ನೆಕ್ಸ್ಟ್ ಪ್ರೋಸೆಸ್ಗೆ ಹೇಗೆ ಹಾಕೋದು. ಒಂದು ಆನ್ಸಿಬಲ್ ಅಂತ ಟೂಲ್ ಬರುತ್ತೆ ಇದರಲ್ಲಿ, ಇದನ್ನ ನಾವು ಹೇಗೆ ಇಂಟಿಗ್ರೇಟ್ ಮಾಡ್ತೀವಿ ಡೆವಲಪ್ ಆಗಿರೋಂಥ ಕೋಡ್ನ, ಅದು ಈ ಪ್ರೊಸೆಸ್ ಅಲ್ಲಿ ಬರುತ್ತೆ. ಸೊ ಪ್ರಾವಿಷನ್ ಅಲ್ಲಿ ಅಲ್ಲೂ ಒಂದು ಸೆಟ್ ಆಫ್ ಟೂಲ್ಸ್ ಬರುತ್ತೆ, ಆನ್ಸಿಬಲ್ ಅಥವಾ ಡಾಕರ್, ಈ ತರ ನಾವು ಡಿಫರ್ ಆಗುತ್ತೆ. ಸೊ ಈ ಕಾನ್ಫಿಗರೇಷನ್ಸ್ ಅಲ್ಲಿ ಬಂದ್ರೆ ನಾವು CI/CD ಅಂತ ನಾನು ಏನ್ ಹೇಳ್ದೆ, ಈ CI/CD ಅಂದ್ರೆ ಜೆನ್ಕಿನ್ಸ್. ಸೊ ಜೆನ್ಕಿನ್ಸ್ ಅಲ್ಲಿ ನಾವು ಹೇಗೆ ನಾವು ಈ ಒಂದು ಪ್ರೋಸೆಸ್ನೆಲ್ಲ ಆಟೋಮೇಟ್ ಮಾಡೋದಕ್ಕೆ, ಇಂಟಿಗ್ರೇಟ್ ಮಾಡೋದಕ್ಕೆ ಅದಕ್ಕೊಂದು ಹಾರ್ಟ್ ಬೇಕು, ಅದಕ್ಕೊಂದು ಮಾಸ್ಟರ್ ಬೇಕು. ಅದನ್ನ ಈ ಕಾನ್ಫಿಗರ್ ಟೂಲ್ ಮಾಡುತ್ತೆ. ಈ ಒಂದು ಟೂಲು ನಾವು ಈ ಡೆವಲಪರ್ ಇಂದ ಟೆಸ್ಟಿಂಗ್ ಇಂದ ಪ್ರಾವಿಷನ್ ಇಂದ ಡಿಪ್ಲಾಯ್ ಇಂದ ಮಾನಿಟರ್ ಮಾಡೋದಕ್ಕೆ ಸೆಟ್ ಆಫ್ ಸ್ಟೆಪ್ಸ್ ಬರಿತೀವಿ. ಇಲ್ಲಿ ನಾವು ಡಿಕ್ಲರೇಟಿವ್ ಸಿಂಟ್ಯಾಕ್ಸ್ ಹಾಗೂ ಸ್ಕ್ರಿಪ್ಟೆಡ್ ಸಿಂಟ್ಯಾಕ್ಸ್, ಗ್ರೂವಿ ಸಿಂಟ್ಯಾಕ್ಸ್ ಅಂತ ಹೇಳ್ತೀವಿ. ಸೊ ಇದನ್ನ ನಾವು ಕಾನ್ಫಿಗರ್ ಅಲ್ಲಿ ಕಾನ್ಫಿಗರ್ ಮಾಡ್ತೀವಿ, ಸೆಟ್ ಆಫ್ ಕಂಟಿನ್ಯೂಸ್ ಇಂಟಿಗ್ರೇಷನ್ ಅಂಡ್ ಡಿಪ್ಲಾಯ್ಮೆಂಟ್. ಡಿಪ್ಲಾಯ್ಮೆಂಟ್ ಅಂದ್ರೆ, ಕಂಟಿನ್ಯೂಸ್ ಡಿಪ್ಲಾಯ್ಮೆಂಟ್ ಅಂದ್ರೆ ನಾನು ಏನ್ ಹೇಳ್ದೆ, ಸೆಟ್ ಆಫ್ ಡಿಫ್ರೆಂಟ್ ಸರ್ವರ್ಸ್ ಇರುತ್ತೆ. ಡಿಫ್ರೆಂಟ್ ಸರ್ವರ್ಸ್ ಅಂದ್ರೆ ಟೆಸ್ಟಿಂಗ್ ಸರ್ವರ್ಸ್, ಟೆಸ್ಟಿಂಗ್ ಎನ್ವಿರಾನ್ಮೆಂಟ್ಸ್, ಡೆವಲಪ್ಮೆಂಟ್ ಎನ್ವಿರಾನ್ಮೆಂಟ್ಸ್, ಸ್ಟೇಜಿಂಗ್ ಎನ್ವಿರಾನ್ಮೆಂಟ್ಸ್ ಕಂಟಿನ್ಯೂಸ್ ಆಗಿ ಡಿಪ್ಲಾಯ್ ಆಗ್ತಾ ಇರುತ್ತೆ. ಸೊ ಇವಾಗ ನಾನು ಎಕ್ಸಾಂಪಲ್ ಕೊಟ್ಟ ಹಾಗೆ ಒಂದು ಸ್ಟ್ರಿಂಗ್ ಮ್ಯಾಚ್ ಇಂದ ಒಂದು ಪ್ರೋಗ್ರಾಮ್ ಬರ್ದು ಅದನ್ನ ನಾವು ಒಂದು ಕರೆಕ್ಟ್ ಆಗಿ ಆಯ್ತಪ್ಪ, ಅಷ್ಟೇ ಟೆಸ್ಟ್ ವರ್ಕ್ ಆಯ್ತು, ಅದನ್ನ ನಾವು ಪ್ರಾವಿಷನ್ ಮಾಡೋದಕ್ಕೆ ಎನ್ವಿರಾನ್ಮೆಂಟ್ ಕ್ರಿಯೇಟ್ ಮಾಡ್ಕೊಂಡ್ವಿ. ಎನ್ವಿರಾನ್ಮೆಂಟ್ ಕ್ರಿಯೇಟ್ ಮಾಡಾದ್ಮೇಲೆ ಕಾನ್ಫಿಗರ್ ಮಾಡ್ತಾ ಇದೀವಿ ಜೆನ್ಕಿನ್ಸ್ ಇಂದ. ಇದನ್ನ ನಾವು ಫಸ್ಟ್ ಡೆವಲಪರ್ಸ್ ಎನ್ವಿರಾನ್ಮೆಂಟ್ ಅಲ್ಲಿ ಟೆಸ್ಟ್ ಮಾಡ್ತೀವಿ. ಡೆವಲಪರ್ಸ್ ಫಸ್ಟ್ ಟೆಸ್ಟ್ ಆಯ್ತು, ಸೊ ಆಗ ನೆಕ್ಸ್ಟ್ ಟೆಸ್ಟರ್ಸ್ ಹೋಗುತ್ತೆ. ಡೆವಲಪ್ಮೆಂಟ್ ಅಲ್ಲಿ ಪಾಸ್ ಆಗಿದೆ, ಟೆಸ್ಟರ್ಸ್ ಹೋಗಿ. ಸೊ ಈ ಒಂದು ಪ್ರೋಸೆಸ್ ನ ನಾವು ಜೆನ್ಕಿನ್ಸ್ ಅಲ್ಲಿ ಆಟೋಮೇಟ್ ಮಾಡ್ತೀವಿ. ಸೊ ಇಲ್ಲಿ ನೀವು ನೋಡ್ಬೋದು ಎಲ್ಲ ಆಟೋಮೇಟ್ ಆಗುತ್ತೆ. ಆಟೋಮೇಟ್ ಆಗಿದ್ದ ನೆಕ್ಸ್ಟ್ ಸ್ಟೆಪ್ ಟೆಸ್ಟಿಂಗ್ ಹೋಗುತ್ತೆ. ಟೆಸ್ಟಿಂಗ್ ಅಲ್ಲಿ ನಾವು ಡೀಟೈಲ್ಡ್ ಸ್ಟೆಪ್ಸ್ ಹಾಕ್ತೀವಿ. ನೆಕ್ಸ್ಟ್ ಯಾವ ತರ ಟೆಸ್ಟಿಂಗು, ಈ ಲೋಡ್ ಟೆಸ್ಟಿಂಗ್ ಆಗ್ಬೋದು ಫಾರ್ ಎಕ್ಸಾಂಪಲ್, ಅದು ನೆಕ್ಸ್ಟ್ ಲೆವೆಲ್ ಆಫ್ ಟೆಸ್ಟಿಂಗ್ ಬರುತ್ತೆ. ಇದು ಇನಿಷಿಯಲ್ ಟೆಸ್ಟಿಂಗು ಡೆವಲಪರ್ಸ್ ಮಾಡೋದು, ಅದನ್ನು ಇಂಟಿಗ್ರೇಟ್ ಮಾಡಬಹುದು. ಸೊ ಇದರಲ್ಲಿ ನಾವು ಈ ಲೈಫ್ ಸೈಕಲ್ ಎಕ್ಸಾಕ್ಟ್ ಆಗಿರುತ್ತೆ ಎಲ್ಲ ಆರ್ಗನೈಸೇಷನ್ ಅಲ್ಲೂ ಅಂತ ಹೇಳಕ್ಕಾಗಲ್ಲ. ಒಂದು ಪ್ರೋಸೆಸ್ ನೋಡ್ಕೊಳ್ಳಿ, ನೀವು ಪ್ರೋಸೆಸ್ ಅರ್ಥ ಮಾಡ್ಕೊಂಡ್ರೆ ನಾವು ಹೇಗಾದ್ರೂ ಇಂಪ್ಲಿಮೆಂಟ್ ಮಾಡ್ಬೋದು. ಸೊ ಟೆಸ್ಟರ್ಸ್ ಲೋಡ್ ಟೆಸ್ಟ್ ಏನೋ ಒಂದು ಟೆಸ್ಟ್ ಮಾಡ್ತಾರೆ, ವರ್ಕ್ ಆಯ್ತು, ಆದ್ಮೇಲೆ ಡಿಪ್ಲಾಯ್ ಮಾಡ್ತೀವಿ. ಡಿಪ್ಲಾಯ್ ಅಲ್ಲಿ ಏನಂತ ಪ್ರೊಡಕ್ಷನ್ ಅಲ್ಲಿ ಡಿಪ್ಲಾಯ್ ಮಾಡಿದ್ಮೇಲೆ ಸೇಮ್ ಡಿಪ್ಲಾಯ್ಮೆಂಟ್ ಟೂಲ್ಸ್ ಅಂದ್ರೆ ನಾವು ಇಲ್ಲಿ AWS ಆಗ್ಬೋದು, ಕುಬರ್ನೆಟ್ಸ್ ಆಗ್ಬೋದು. ಸೊ ಈ AWS ಅಲ್ಲಿ EC2 machines ಅಲ್ಲಿ ಡಿಪ್ಲಾಯ್ ಮಾಡ್ತೀವಿ. ಕುಬರ್ನೆಟ್ಸ್ ಅಲ್ಲಿ ಡಾಕರ್ ಮೇಲೆ ನಾವು ಡಿಪ್ಲಾಯ್ ಮಾಡ್ತೀವಿ. ಅದನ್ನ ಆರ್ಕೆಸ್ಟ್ರೇಷನ್ ಮಾಡುತ್ತೆ ಕುಬರ್ನೆಟ್ಸ್. ಏನದು ಆರ್ಕೆಸ್ಟ್ರೇಷನ್, ಏನದು ಡಾಕರ್ಸ್ ಅಂತೆಲ್ಲ ಮುಂದಿನ ಟೂಲ್ಸ್ ಅಲ್ಲಿ ಹೇಳ್ಕೊಡ್ತೀನಿ, ಟೂಲ್ಸ್ ಕ್ಲಾಸ್ ಅಲ್ಲಿ. ಈಗ ಪ್ರೋಸೆಸ್ ಅಲ್ಲಿ ಕಾನ್ಸಂಟ್ರೇಟ್ ಮಾಡ್ತಿರೋ ಹಾಗೆ. ಸೊ ಡಿಪ್ಲಾಯ್ಮೆಂಟ್ಸ್ ಆಯ್ತು, ಡಿಪ್ಲಾಯ್ಮೆಂಟ್ಗೆ AWS, ಕುಬರ್ನೆಟ್ಸ್, ಡಾಕರ್ ಹಾಗೂ ಮಾನಿಟರಿಂಗ್ ನೆಕ್ಸ್ಟ್ ಫೇಸ್ ಬಂದಾಗ ಮಾನಿಟರಿಂಗ್ ಅಲ್ಲೂ ಟೂಲ್ಸ್ ಇದೆ.
ಆ ಟೂಲ್ ಹೆಸರು ಏನಂದ್ರೆ ಫಾರ್ ಎಕ್ಸಾಂಪಲ್ ನಾವು ಸಿಲೆನಿಯಂ ಅಲ್ಲೇ ನಾವು ರಿಪೋರ್ಟಿಂಗ್ ಸ್ಟೆಪ್ಸ್ ನ ಹಾಕ್ಬೋದು, ಹಾಗೂ ಮಾಡ್ಬೋದು. ಹಾಗೂ ಡಿಫ್ರೆಂಟ್ ಟೈಪ್ಸ್ ಆಫ್ ಟೂಲ್ಸ್ ಇದೆ. ELK ಸ್ಟ್ಯಾಕ್ ಅಂತಿದೆ, ಹಾಗೂ ELK ಸ್ಟ್ಯಾಕ್ ಆದ್ಮೇಲೆ ಸ್ಪ್ಲಂಕ್ ಇದೆ, ಗ್ರಫಾನ ಇದೆ. ಸೊ ಇದೆಲ್ಲ ಇಂಡಸ್ಟ್ರಿ ಲೀಡಿಂಗ್ ಟೂಲ್ಸ್. ಸೊ ಇಲ್ಲಿ ನಾವು ಸ್ಯಾಂಪಲ್ ಸಿಲೆನಿಯಂ ಟೆಸ್ಟ್ ಮಾಡಿ ರಿಪೋರ್ಟ್ ನ ಜನರೇಟ್ ಮಾಡಿ, ಆ ರಿಪೋರ್ಟ್ ಪಾಸ್ ಆಫ್ ಫೇಲೋ ಅಂತ ನೆಕ್ಸ್ಟ್ ಸೆಷನ್ ಅಲ್ಲಿ ಹೇಗೆ ಜನರೇಟ್ ಆಗುತ್ತೆ ಅಂತ ನೋಡೋಣ. ಸೊ ದಟ್ ಈಸ್ ಆಲ್ಸೋ ಎ ಮಾನಿಟರಿಂಗ್ ಸ್ಟೆಪ್. ಸೊ ಇಷ್ಟು ಟೂಲ್ಸ್ ಇಂದ ಆಯ್ತು, ಟೂಲ್ಸ್ ಹಾಗೂ ಪ್ರೋಸೆಸ್ ಇಂದ ಆಯ್ತು. ಸೊ ನೆಕ್ಸ್ಟ್ ಬಂದು ಇಲ್ಲಿ ನಾವು ಎನ್ವಿರಾನ್ಮೆಂಟ್ ನ ಕ್ರಿಯೇಟ್ ಮಾಡೋದಾಗ್ಲಿ, ಎನ್ವಿರಾನ್ಮೆಂಟ್ ನ ಡಿಲೀಟ್ ಮಾಡೋದಾಗ್ಲಿ, ಕಾನ್ಫಿಗರ್ ಮಾಡೋದಾಗ್ಲಿ ಏನನ್ನು ನಾವು ಮ್ಯಾನ್ಯುಯಲ್ ಆಗಿ ಮಾಡಲ್ಲ. ನಾವು ಹೇಗೆ ಡೆವಲಪರ್ ಎನ್ವಿರಾನ್ಮೆಂಟ್, ಟೆಸ್ಟರ್ ಎನ್ವಿರಾನ್ಮೆಂಟ್ ಹಾಗೂ ಸ್ಟೇಜಿಂಗ್ ಎನ್ವಿರಾನ್ಮೆಂಟ್ ಅಂತ ನಾನೇನಂತ ಕರೆದೆ. ಸೊ ಡೆವಲಪರ್ಸ್ ಟೆಸ್ಟ್ ಯೂಸ್ ಮಾಡೋ ಎನ್ವಿರಾನ್ಮೆಂಟ್ ನ ಡೆವಲಪರ್ಸ್ ಎನ್ವಿರಾನ್ಮೆಂಟ್ ಅಂತೀವಿ. ಟೆಸ್ಟರ್ಸ್ ಯೂಸ್ ಮಾಡೋದು ಟೆಸ್ಟಿಂಗ್ ಎನ್ವಿರಾನ್ಮೆಂಟ್. ಪ್ರೊಡಕ್ಷನ್ ಇಂದ ಹಿಂದೆ ನಾವು ಡಿಪ್ಲಾಯ್ಮೆಂಟ್ ಅನ್ನ ಮಾಡ್ತೀವಿ ಫಸ್ಟ್. ಸೊ ಇವರಿಬ್ರು ಟೆಸ್ಟ್ ಮಾಡಿರೋದು ಪ್ರೊಡಕ್ಷನ್ ಅಲ್ಲಿ ಡೈರೆಕ್ಟ್ ಡಿಪ್ಲಾಯ್ ಆಗಲ್ಲ, ಸ್ಟೇಜಿಂಗ್ ಎನ್ವಿರಾನ್ಮೆಂಟ್ ಅಲ್ಲಿ ವರ್ಕ್ ಆಗುತ್ತೆ. ಸೊ ಸ್ಟೇಜಿಂಗ್ ಅಥವಾ ಟೆಸ್ಟಿಂಗ್ ಎನ್ವಿರಾನ್ಮೆಂಟ್ ಅಲ್ಲಿ ಡಿಪ್ಲಾಯ್ ಆಗಿ ವರ್ಕ್ ಆಗ್ತಿದೆ ಅಂದ್ರೆ ಮಾತ್ರ ಪ್ರೊಡಕ್ಷನ್ ಹೋಗುತ್ತೆ. ಸೊ ಇದನ್ನೆಲ್ಲಾನು ನಾವು ಹೇಗೆ ಆಟೋಮ್ಯಾಟ್ ಮಾಡ್ತೀವಿ ಅಂದ್ರೆ ಆನ್ಸಿಬಲ್ ಟೂಲ್ ಇರುತ್ತೆ. ಇಲ್ಲಿ ಪ್ರೊವಿಷನ್ ಅಲ್ಲಿ ನಾವು ಆನ್ಸಿಬಲ್ ಟೂಲ್ ಅನ್ನ ನಾವು ಯೂಸ್ ಮಾಡ್ತೀವಿ. ಅದು ಅಥವಾ ಟೆರ್ರಾಫಾರ್ಮ್, ಎರಡು ಟೂಲ್ಸ್ ನಾವು ಈ ಎನ್ವಿರಾನ್ಮೆಂಟ್ ಕ್ರಿಯೇಟ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ. ಸೊ ನೀವು ಇಲ್ಲಿ ನೋಡ್ತಾ ಇದ್ದೀರಾ, ವಿಜುವಲೈಸ್ ಮಾಡ್ಕೋತಾ ಇದ್ದೀರಾ. ಹಾಗೇನೆ ನಾವು ಟೂಲ್ಸ್ ಬಗ್ಗೆ ಮಾತಾಡ್ತಾ ಇದೀವಿ, ಹಾಗೂ ಇಂಟಿಗ್ರೇಷನ್ ಬಗ್ಗೆ ಮಾತಾಡ್ತಾ ಇದೀವಿ. ಮ್ಯಾನ್ಯುಯಲ್ ಆಗಿ ಏನನ್ನು ಮಾಡ್ತಾ ಇಲ್ಲ ನಾವು. ಸೊ ಈ ಒಂದು ಪ್ರೋಸೆಸ್ಗೆ ನಾವು ಡೆವಾಪ್ಸ್ ಪ್ರೋಸೆಸ್ ಅಂತ ಕರಿತೀವಿ. ಸೊ ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳೋ ಕಾನ್ಸೆಪ್ಟ್ಸ್ ಏನಂದ್ರೆ, ಈ ಡೆವಲಪರ್ಸ್ ಏನ್ ಮಾಡ್ತಾರೆ, ಬಿಲ್ಡ್ ಮಾಡ್ತಾರೆ, ಒಂದು ಕೋಡ್ ನ ಬರೀತಾರೆ, ಅದನ್ನ ಇಂಟಿಗ್ರೇಟ್ ಮಾಡ್ತಾರೆ, ಅದನ್ನ ಟೆಸ್ಟ್ ಮಾಡ್ತಾರೆ. ಇಷ್ಟು ಡೆವಲಪರ್ ಕೆಲಸ. ನೆಕ್ಸ್ಟ್ ಈ ಕೋಡು ಏನಾಗುತ್ತೆ, ಆಪರೇಷನ್ಸ್ ಹೋಗುತ್ತೆ. ಆಪರೇಷನ್ಸ್ ಏನ್ ಮಾಡ್ತಾರೆ, ಜನರೇಟ್ ಆಗಿರೋ ಜಾರ್ ಫೈಲ್ ತಗೋತಾರೆ, ಅದನ್ನ ನಾವು ಡಿಪ್ಲಾಯ್ ಮಾಡ್ತಾರೆ ಸರ್ವರ್ಸ್ಗೆ. ಆ ಸರ್ವರ್ಸ್ ನ ಡಿಪ್ಲಾಯ್ ಮಾಡಿ ಅದನ್ನ ಕಂಟಿನ್ಯೂಸ್ ಮಾನಿಟರ್ ಮಾಡ್ತಾರೆ. ಮಾನಿಟರ್ ಮಾಡೋಕ್ಕಿಂತ ಮುಂಚೆ ಪ್ರೀ ಪ್ರೊಡಕ್ಷನ್ ಎನ್ವಿರಾನ್ಮೆಂಟ್ ಅಲ್ಲಿ ಟೆಸ್ಟ್ ಮಾಡಿ, ಅದ್ರಲ್ಲಿ ಸಕ್ಸಸ್ ಆಯ್ತು ಅಂದ್ರೆ ಪ್ರೊಡಕ್ಷನ್ ಹಾಕಿ, ಆ ಪ್ರೊಡಕ್ಷನ್ ಇಂದ ನಾವು ಫೀಡ್ಬ್ಯಾಕ್ ಅಥವಾ ಮಾನಿಟರಿಂಗ್ ಸ್ಟೆಪ್ ಅಲ್ಲಿ ನಾವು ಕಳಿಸ್ತೀವಿ. ಸೊ ಇದು ಒಂದು ಕಾನ್ಸೆಪ್ಟ್ಸು, ಟೂಲ್ಸು. ಇದನ್ನೆಲ್ಲ ಇಂಟಿಗ್ರೇಟ್ ಮಾಡೋದು ಜೆನ್ಕಿನ್ಸ್ ಅಂತ ಒಂದು ಟೂಲ್ ಇದೆ, ಅದನ್ನೇ ಕಾನ್ಫಿಗರ್ ಅಲ್ಲಿ ನಾವು ಕಲಿತೀವಿ. ಸೊ ಡೆವಲಪರ್ ಯೂಸ್ ಮಾಡೋದು ಗಿಟ್ ಅನ್ನ ನಾವು ಹೇಗೆ ಜೆನ್ಕಿನ್ಸ್ ಅಲ್ಲಿ ಕಾನ್ಫಿಗರ್ ಮಾಡ್ತೀವಿ. ಗಿಟ್ ಪ್ರೋಸೆಸ್ ಆದ್ಮೇಲೆ ಸಿಲೆನಿಯಂ ಆಗಿ ಹೇಗೆ ಟೆಸ್ಟ್ ಮಾಡ್ತೀವಿ, ಅದನ್ನ ನಾವು ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಕಾನ್ಫಿಗರ್ ಮಾಡ್ತೀವಿ. ನೆಕ್ಸ್ಟ್ ಸ್ಟೆಪ್ ಅಂದ್ರೆ ಜೆನ್ಕಿನ್ಸ್ ಅಲ್ಲಿ. ಜೆನ್ಕಿನ್ಸ್ ಅಂದ್ರೆ ಸೆಟ್ ಆಫ್ ಸ್ಟೆಪ್ಸ್. ಅಲ್ಲಿ ನಾವು ಸೆಟ್ ಆಫ್ ಸ್ಟೆಪ್ಸ್ ನ ಜೆನ್ಕಿನ್ಸ್ಗೆ ನಾವು ಕೊಡ್ತೀವಿ. ಏನಿದು ಸೆಟ್ ಆಫ್ ಸ್ಟೆಪ್ಸ್ ಅಂದ್ರೆ ಇದೇನೆ. ಇಲ್ಲಿ ನಾವು ಡೆವಲಪರ್ ಟೆಸ್ಟ್, ಪ್ರೊವಿಷನ್, ಕಾನ್ಫಿಗರ್ ಅಂತ ಏನೇನ್ ಹೇಳ್ದೆ, ಇದನ್ನೆಲ್ಲ ಒಂದು ಸ್ಟೆಪ್ಸ್ ಅಂತ ಇಮ್ಯಾಜಿನ್ ಮಾಡ್ಕೊಳ್ಳಿ ಸದ್ಯಕ್ಕೆ. ಸೊ ಜೆನ್ಕಿನ್ಸ್ ಅಲ್ಲಿ ಫಸ್ಟ್ ಸ್ಟೆಪ್, ಗಿಟ್ ಹೋಗಿ ಗಿಟ್ ಪುಲ್ ಮಾಡು, ಇದನ್ನ ಕಾನ್ಫಿಗರ್ ಮಾಡ್ತೀವಿ. ಸೆಕೆಂಡ್ ಸ್ಟೆಪ್, ಗಿಟ್ ಪುಲ್ ಆದ್ಮೇಲೆ ಕೋಡ್ ಎಲ್ಲ ಸಿಕ್ಕಿದೆ ನಮ್ಗೆ, ಕೋಡ್ ಸ್ಟೋರ್ ಮಾಡಿರೋದು, ಅದನ್ನ ನಾವು ಬಿಲ್ಡ್ ಮಾಡಿ ಟೆಸ್ಟ್ ಮಾಡು. ಸೊ ಅದನ್ನ ನಾವು ಸೆಕೆಂಡ್ ಸ್ಟೆಪ್ ಅಲ್ಲಿ ಹಾಕ್ತಿವಿ. ಸ್ಟೆಪ್ಸ್ ಬರೀತಾ ಇದೀವಿ, ಇಮ್ಯಾಜಿನ್ ಮಾಡ್ಕೊಳ್ಳಿ ಅಷ್ಟೇ. ನೆಕ್ಸ್ಟ್ ಡೆವಲಪರ್ ಇಂಟಿಗ್ರೇಟ್ ಮಾಡಿ ಟೆಸ್ಟ್ ಮಾಡಿ ಡಿಪ್ಲಾಯ್ ಮಾಡಬೇಕು, ಥರ್ಡ್ ಸ್ಟೆಪ್. ಅದನ್ನ ನಾವು ಇಲ್ಲಿ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಬರೀತೀವಿ. ಜಸ್ಟ್ ನೋಡಿ, ಇವಾಗ ಜೆನ್ಕಿನ್ಸ್ ಕೇಳ್ತೀವಿ, ಹೇ ಜೆನ್ಕಿನ್ಸ್ ನೀನು ಥರ್ಡ್ ಸ್ಟೆಪ್ ಹೋಗು, ಟೆಸ್ಟ್ ಎಲ್ಲ ಆಗಿದೆ. ಥರ್ಡ್ ಸ್ಟೆಪ್ ಅಲ್ಲಿ ನೀನು ಫಸ್ಟ್ ನೀವು ಏನಪ್ಪಾ ಟೆಸ್ಟಿಂಗ್ ಎನ್ವಿರಾನ್ಮೆಂಟ್ ಅಲ್ಲಿ ನೀವು ಡಿಪ್ಲಾಯ್ ಮಾಡಿ, ಅದರಲ್ಲಿ ಡಿಪ್ಲಾಯ್ ಸಕ್ಸಸ್ ಆದ್ರೆ ನೆಕ್ಸ್ಟ್ ಡೆವಲಪರ್ ಅಥವಾ ಪ್ರೊಡಕ್ಷನ್ ಎನ್ವಿರಾನ್ಮೆಂಟ್ ಅಲ್ಲಿ ಡಿಪ್ಲಾಯ್ ಮಾಡಿ ಅಂತ ನಾವು ಸ್ಟೆಪ್ಸ್ ಬರೀತೀವಿ ಜೆನ್ಕಿನ್ಸ್ ಅಲ್ಲಿ. ಸೊ ಜೆನ್ಕಿನ್ಸ್ ಇಸ್ ಇಂಟಿಗ್ರೇಟಿಂಗ್ ಆಲ್ ಆಫ್ ದ ಟೂಲ್ಸ್ ಅಂಡ್ ಮೇಕಿಂಗ್ ಡೆವಾಪ್ಸ್ ಲೈಫ್ ಸೈಕಲ್ ಆಟೋಮೇಟೆಡ್. ಸೊ ಈ ಒಂದು ಪ್ರೋಸೆಸ್ ನ ನಾವು ಡೆವಾಪ್ಸ್ ಲೈಫ್ ಸೈಕಲ್ ಅಂತ ಹೇಳ್ತೀವಿ.
ಹಾಗೂ ಇದು ಹೇಗೆ ಹೆಲ್ಪ್ ಆಗುತ್ತೆ ಅಂದ್ರೆ ಥ್ರೂ ಸೆಟ್ ಆಫ್ ಟೂಲ್ಸ್ ಹೆಲ್ಪ್ ಆಗ್ತಾ ಇದೆ ನಮ್ಗೆ. ನೋಡ್ಬೋದು ಗಿಟ್ ಆಗ್ಲಿ, ಸಿಲೇನಿಯಂ, ಆನ್ಸಿಬಲ್, ಜೆನ್ಕಿನ್ಸ್, ಡಾಕರ್ ಆರ್ AWS, ಆಮೇಲೆ ಅಗೈನ್ ಸಿಲೇನಿಯಂ ರಿಪೋರ್ಟ್ಸ್ ಅಥವಾ ELK ಸ್ಟ್ಯಾಕ್ ಅಥವಾ ಸೋನಾರ್ ಕ್ಯೂಬ್, ಎಷ್ಟೊಂದು ಟೂಲ್ಸ್ ಇದೆ, ಸ್ಪ್ಲಂಕ್ ಎಕ್ಸೆಟ್ರಾ. ಸೊ ಈಗ ಟೂಲ್ಸ್ ನ ನೀವು ಆಮೇಲೆ ನೋಡೋಣ. ಸೊ ಈಗ ಪ್ರೋಸೆಸ್ ಗೊತ್ತಾಯ್ತಾ? ಸೊ ಏನೇನ್ ಸ್ಟೆಪ್ ಅಲ್ಲಿ ಯಾವ್ಯಾವ ಟೂಲ್ಸ್ ಯೂಸ್ ಮಾಡ್ತೀವಿ ಅನ್ನೋ ಕನ್ಫ್ಯೂಷನ್ ಇದ್ರೂ ಈ ಪ್ರೋಸೆಸ್ ಗೊತ್ತಾಯ್ತಾ ಹೇಗ್ ವರ್ಕ್ ಆಗುತ್ತೆ, ಸೊ ಹೇಗ್ ಜೆನ್ಕಿನ್ಸ್ ಅಲ್ಲಿ ನಾವು ಆಟೋಮೇಟ್ ಮಾಡ್ತೀವಿ ಅಂತ. ರಾಜೀವ್, ಒನ್ ಡೌಟ್. ಹಾ ಡಿಪ್ಲಾಯ್ ಸ್ಟೇಜ್ ಅಲ್ಲಿ ಲೈಕ್ 3 ಎನ್ವಿರಾನ್ಮೆಂಟ್ ಇರುತ್ತೆ ಅಂತ ಹೇಳಿದ್ರಲ್ವಾ? ಡೆವ್, ಅದು ಹೌದು, ಅದು ಎಕ್ಸಾಂಪಲ್ ಕೊಟ್ಟಿದ್ದು. ಇದು ಆರ್ಗನೈಸೇಷನ್ ಟು ಆರ್ಗನೈಸೇಷನ್ ಡಿಫರ್ ಆಗುತ್ತೆ. ಓಕೆ, ಇನ್ ಕೇಸ್ ಡೆವ್ ಅಲ್ಲಿ ಸಕ್ಸಸ್ ಆಗಿ ಬಿಲ್ಡ್, ಟೆಸ್ಟ್ ಅಲ್ಲಿ ಏನಾದ್ರು ಫೇಲ್ ಆದ್ರೆ ಸೊ ಅದು ಡೆವಲಪರ್ ಡಿಪ್ಲಾಯ್ ಆಗಲ್ಲ. ಹೌದು. ಸೊ ಅದನ್ನ ನಾವು ನೋಡ್ಬೇಕು, ಅಂದ್ರೆ ಏನ್ ಟೆಸ್ಟ್ ಅಲ್ಲಿ ಏನಕ್ಕೆ ಫೇಲ್ ಆಗುತ್ತೆ. ಸೊ ಒಂದು ಫಂಕ್ಷನಾಲಿಟಿ, ಈಗ ನಾನು ಸ್ಟ್ರಿಂಗ್ ಮ್ಯಾಚ್ ಒಂದು ಕೋಡ್ ಬರ್ದೆ, ಒಂದು ಫಂಕ್ಷನಾಲಿಟಿ ವರ್ಕ್ ಆಗಿಲ್ಲ ಅಂತ ನಾವು ಟೆಸ್ಟಿಂಗ್ ಅಲ್ಲಿ ಪ್ರೂವ್ ಮಾಡ್ತೀವಿ ಅಲ್ಲಿ. ಸೊ ನೋಡಿ ಇಲ್ಲಿ ಆಗಿದೆ, ಫೇಲ್ ಆಗಿದೆ, ಸೊ ದೇರ್ ಇಸ್ ಸಮ್ ಲೂಪ್ ಹೋಲ್ಸ್ ಇನ್ ಯುವರ್ ಕೋಡ್, ಚೆಕ್ ಇಟ್ ಅಂತ ನಾವು ವಾಪಸ್ ಕಳಿಸ್ತೀವಿ. ಸೊ ಇವಾಗ ನಾವು ಇಲ್ಲಿ ಒಂದು ನೋಡ್ಬೋದು, ಇಲ್ಲಿ ನಾವು ಮ್ಯಾನ್ಯಲ್ ಆಗಿ ಮಾಡ್ತಾ ಇಲ್ಲ. ಸೊ ಜೆನ್ಕಿನ್ಸ್ ಹೇಳಿರ್ತೀವಿ ನಾವು, ಇದು ಫೇಲ್ ಆದ್ರೆ ಡಿಪ್ಲಾಯ್ ಮಾಡಬೇಡ, ಅಗೈನ್ ಇದನ್ನ ಟೆಸ್ಟರ್ಸ್ ಅಲ್ಲಿ ಬಿಲ್ಡ್ ನ ಫೇಲ್ ಮಾಡು ಅಥವಾ ಟೆಸ್ಟರ್ಗೆ ಕಳಿಸು ಅಂತ ನಾವು ಬರಿತೀವಿ. ಸೊ ಇದನ್ನ ನಾವು ರೋಲ್ ಬ್ಯಾಕ್ ಮೆಥಡ್ಸ್ ಅಂತ ಕರಿತೀವಿ. ಸೊ ಪಾಸ್ ಆದ್ರೆ ಪ್ರೊಸೀಡ್ ಫರ್ದರ್, ಫೇಲ್ ಆದ್ರೆ ರೋಲ್ ಬ್ಯಾಕ್. ಸೊ ಇದನ್ನೆಲ್ಲ ಆಟೋಮೇಟ್ ಮಾಡ್ತಾ ಇರ್ತೀವಿ. ಸೊ ಈಗ ನಾವು ಟೆಸ್ಟ್ ಕೇಸಸ್ ಎಲ್ಲ ಹೆಂಗ್ ಗೊತ್ತಾಗ್ಬೇಕು, ನಾವು ಏನ್ ಟೆಸ್ಟ್ ಮಾಡ್ಬೇಕು ಅಂತ ಹೆಂಗ್ ಗೊತ್ತಾಗ್ಬೇಕು, ಇದನ್ನ ನಾವು ಆರ್ಗನೈಸೇಷನ್ಸ್ ಅಲ್ಲಿ ಟೆಸ್ಟರ್ಸ್ ಜೊತೆ ಕೋಆರ್ಡಿನೇಟ್ ಮಾಡಿ, ಡೆವಲಪರ್ಸ್ ಜೊತೆ ಕೋಆರ್ಡಿನೇಟ್ ಮಾಡಿ ನಾವು ನಮ್ಮ ಒಂದು ಕಂಟಿನ್ಯೂಸ್ ಇಂಟಿಗ್ರೇಷನ್ ಸ್ಟೆಪ್ ನ ನಾವು ರೆಡಿ ಮಾಡಬೇಕು. ಸೊ ಇದ್ರಲ್ಲಿ ನೋಡ್ತಾ ಇರ್ಬೋದು, ಇದು ಸೆಟ್ ಆಫ್ ಪ್ರೋಸೆಸ್, ಸೆಟ್ ಆಫ್ ಇಂಟಿಗ್ರೇಷನ್ ವಿತ್ ಟೂಲ್ಸ್. ಸೊ ದಟ್ ಈಸ್ ಕಾಲ್ಡ್ ಡೆವಾಪ್ಸ್. ಓಕೆ, ಹಂಗಂದ್ರೆ ಜೆನ್ಕಿನ್ಸ್ ಟೋಟಲ್ ಆಗಿ ಡೆವಾಪ್ಸ್ ನ ಕಂಟ್ರೋಲ್ ಮಾಡ್ತಾ ಇದೆ ಅಂತ ಹೇಳ್ತಿದ್ದೀರಾ? ಡೆವಾಪ್ಸ್ ಪ್ರೋಸೆಸ್ ನ, ಹೌದು. ಓಕೆ ಓಕೆ, ಹೌದು. ಥ್ಯಾಂಕ್ ಯು. ಇದನ್ನ ಹೇಗೆ ಜೆನ್ಕಿನ್ಸ್ ಕಂಟ್ರೋಲ್ ಮಾಡ್ತಾ ಇದೆ, ಹೇಗೆ ನಾವು ಸ್ಟೆಪ್ಸ್ ಬರೆಯೋದು, ಹೇಗೆ ಡಿಫ್ರೆಂಟ್ ಟೂಲ್ಸ್ ನ ಇಂಟಿಗ್ರೇಟ್ ಮಾಡೋದು ಅಂತ ನಾನು ಮುಂದಿನ ಟೂಲ್ಸ್ ಅಲ್ಲಿ ನಾವು ಡೆಮೋ ಕೊಡಕ್ ಹೋಗ್ದಾಗ ನಿಮ್ಗೆ ನೀಟಾಗಿ ಅರ್ಥ ಆಗುತ್ತೆ. ಸೊ ಇವತ್ತು ನಾಳೆ ನಾವು ಮೈನ್ ಕಾನ್ಸಂಟ್ರೇಟ್ ಮಾಡ್ಬೇಕಾಗಿರೋದು ಪ್ರೋಸೆಸ್ ಅರ್ಥ ಮಾಡ್ಕೊಳ್ಳಿ. ಈ ಒಂದು ಪ್ರೋಸೆಸ್ ನಾವು ಇಂಡಸ್ಟ್ರಿಯಲ್ಲಿ ಡೆವಲಪ್ಸ್ ಆಗಿ ಎಂಟರ್ ಆದ್ರೆ ಏನೇನ್ ಕೆಲಸ ಮಾಡ್ತೀವಿ ಅಂತ ಅರ್ಥ ಮಾಡ್ಕೋತಾ ಇರಿ ಅಷ್ಟೇ. ಓಕೆ ಓಕೆ ರಾಜೀವ್, ಥ್ಯಾಂಕ್ ಯು. Rajiv, one question. ಹಾ Okay, overall it's a good explanation. Thanks for that. ಇಲ್ಲಿ ಟೆಸ್ಟ್ ಅಂತ ಹೇಳಿದ್ರಲ್ಲ, ಸೊ ಫಸ್ಟ್ ನೀವು ಹೇಳಿದ್ರಿ Jenkins will check out the code and it will run the test case. ಸೊ ಅಲ್ಲಿ ನೀವು Selenium ಎಕ್ಸಾಂಪಲ್ ಕೊಟ್ರಿ, ಬಟ್ ಅದೊಂದ್ಸಲ ಚೆಕ್ ಮಾಡಿ ವೆದರ್ ಇಟ್ ಇಸ್ ರಿಯಲಿ Selenium ಅಂತ, ಬಿಕಾಸ್ Selenium will work on the browser, which is after deployment Selenium will work. So whether it is a unit test case or ಯೂನಿಟ್ ಟೆಸ್ಟ್ ಕೇಸ್. Okay, it's a unit test case. Then it's not Selenium. ಸೊ ಅದಕ್ಕೆ ಸ್ವಲ್ಪ ಕನ್ಫ್ಯೂಸ್ ಆಗಿದೆ. ಯಾಕೆ ನಂದು ಅಪ್ಲಿಕೇಶನ್ ಇದೊಂದು ಸ್ಟೆಪ್ ಮಿಸ್ಸಿಂಗ್. We are not running the unit test case, but definitely it's not Selenium, because Selenium is something after deploying, it will be done by pure testers. It's not the unit test. ಅದೇ ನಾವು ಅದರಲ್ಲಿ ಈಗ ಒಂದು ಮಾವೆನ್ ಟೂಲ್ ಅಂತ ಬರುತ್ತೆ. ಸೊ ಮಾವೆನ್ ಅಲ್ಲಿ ನಾವು ಈಗ ಒಂದು ಡಿಪೆಂಡೆನ್ಸೀಸ್ ಎಲ್ಲ ನಾವು ಆಡ್ ಮಾಡ್ಕೊತಾ ಇರ್ತೀವಿ ಅಲ್ಲಿ. ಸೊ ಆ ಒಂದ್ ಇದ್ರಲ್ಲಿ ನಾವು ಆ ಟೂಲ್ ನ ಟೆಸ್ಟ್ ಎಂಜಿ ಹಾಗೂ ಯೂನಿಟ್ ಟೆಸ್ಟ್, ಅದ್ರ ನೇಮ್ J unit. ಹೌದು, ಇಟ್ ಇಸ್ J unit. Yes, correct. So then fine. So you are here, it's actually J unit or unit test case will come. ಹೌದು, J unit. It is J unit. Not Selenium. Okay, because Selenium will come after deployment. ಅದಕ್ಕೆ ನನಗೆ ಡೌಟ್ ಆಯ್ತು. Yes. Okay. So it is J unit. Thank you. So ಇದರಲ್ಲಿ thanks Rajiv. So ಇದರಲ್ಲಿ ನೀವು Jenkins ಅಲ್ಲಿ you will connect to that particular branch, whatever development branch or whatever it might be. So after that you will ನಾವು ಏನೋ unit test case run ಮಾಡ್ತೀವಿ. Unit test case, if everything is successful, then we'll go for the deployment automatically. ಹೌದು, automatically. So okay, so ಇವಾಗ branch wise,
ಸೊ ಹೌದು. ಡಿಪ್ಲಾಯ್ ಆಗ್ಬೇಕಾದ್ರೆ ಒಂದೇ ಬ್ರಾಂಚ್ ಡೆವಲಪ್ಮೆಂಟ್, ಪ್ರೊಡಕ್ಷನ್, ಟೆಸ್ಟ್ಗೂ ಮೂರಕ್ಕೂ ಒಂದೇ ಬ್ರಾಂಚ್ ಇರುತ್ತಾ? ಇಲ್ಲ, ಮೂರಕ್ಕೂ ಒಂದೇ ಬ್ರಾಂಚ್ ಇರಲ್ಲ. ಅದು ನಾವು ಹೇಳ್ದಾಗೆ ನಾವು ಹೇಗೆ ಒಂದು ಜೆನ್ಕಿನ್ಸ್ ಫೈಲ್ ನ ನಾವು ಬಿಲ್ಡ್ ಮಾಡ್ತೀವಿ, ಓಕೆ. ಹೇಗೆ ಆ ಟೆಸ್ಟ್ ಆರ್ಗನೈಸೇಷನ್ ಅಲ್ಲಿ ಹೇಗೆ ಇಂಪ್ಲಿಮೆಂಟ್ ಮಾಡಿದ್ರೆ ಸರಿ ಇರುತ್ತೆ ಅಂತ ನಾವು ನೋಡ್ಬೇಕಾಗತ್ತೆ. ಫಾರ್ ಎಕ್ಸಾಂಪಲ್, ನಾವು ಜೆನ್ಕಿನ್ಸ್ ಫೈಲ್ ಅಲ್ಲಿ ಇಫ್ ಇಟ್ ಇಸ್ ಓನ್ಲಿ ಮಾಸ್ಟರ್, ಅದಕ್ಕೊಂದು ಆ ತರ ಒಂದು ಸ್ಟೆಪ್ ಇದೆ. ಮಾಸ್ಟರ್ Okay. ಇಂದ ಪುಷ್ ಆಗಿರೋ ಕೋಡ್ ನ ಮಾತ್ರ ನಾವು ಡಿಪ್ಲಾಯ್ ಮಾಡಬೇಕು ಅಂತ ಒಂದು ಕಂಡೀಷನ್ ಹಾಕ್ಬೋದು. ಬೇಕಾದ್ರೆ ಇಟ್ ಈಸ್ ಟೆಸ್ಟ್ ಬ್ರಾಂಚ್, ಟೆಸ್ಟ್ ಅಂತ ಏನೋ ಒಂದು ಬ್ರಾಂಚ್ ಕ್ರಿಯೇಟ್ ಮಾಡ್ಕೊಂಡಿರ್ತೀವಿ, ಆ ಒಂದು ಬ್ರಾಂಚ್ ಅಲ್ಲಿ ಏನೇ ಒಂದು ಆಕ್ಟಿವಿಟೀಸ್, ಏನೇ ಒಂದು ಪುಷ್ ಆದ್ರೆ ಮಾತ್ರ ನಾವು ಬಿಲ್ಡ್ ಮಾಡಬಹುದು. ಟೆಸ್ಟ್ ಅಲ್ಲಿ ಪುಷ್ ಆಗಿರೋ ಬ್ರಾಂಚ್ ಮಾತ್ರ ಟೆಸ್ಟ್ ಅಲ್ಲಿ ಡಿಪ್ಲಾಯ್ ಆಗ್ಬೇಕು. ಸೊ ಇದನ್ನ ನಾವು ಮೈನ್ ಜೆನ್ಕಿನ್ಸ್ ಅಲ್ಲಿ ನಾವು ಬರೀತಾ ಹೋಗ್ತೀವಿ. Okay, that's great, Raji. So master will be deployed in production environment, test will be deployed in. So ಹೌದು. whenever we check whenever we push the code, ಅದು ತಗೊಳತ್ತೆ. So master deploy push ಆಗಿದ್ರೆ ಇದು ಮಾಸ್ಟರ್ ಬ್ರಾಂಚ್ ಗೆ ರನ್ ಆಗೋ ತರ ಮಾಡ್ಬೋದು. ಹೌದು. ಟೆಸ್ಟ್ ಅಲ್ಲಿ ಪುಷ್ ಆಗಿದ್ರೆ ಓಕೆ ರಾಜಿ, ಥ್ಯಾಂಕ್ಸ್. So any other doubts? ಸೊ ಮೇನ್ ಟೂಲ್ಸ್ ಮೇಲೆ ಡೌಟ್ಸ್ ಇಲ್ಲ ಅಂದ್ರೂ ತೊಂದರೆ ಇಲ್ಲ. ಜಸ್ಟ್ ಈ ಪ್ರೋಸೆಸ್ ನ ಅರ್ಥ ಮಾಡ್ಕೊಳ್ಳಿ ಈ ಒಂದು ಸೆಷನ್ ಹಾಗೂ ನೆಕ್ಸ್ಟ್ ಸೆಷನ್ ಅಲ್ಲಿ. ಸೊ ಟೂಲ್ಸ್ ಮೇಲೆ ಡೈರೆಕ್ಟ್ ಆಗಿ ನಾನು ಟೂಲ್ಸ್ ಮೇಲೆ ಅಂತಾನೆ ಸೆಷನ್ಸ್ ತಗೊಂಡಾಗ ಅಲ್ಲಿ ಡೈರೆಕ್ಟ್ ಆಗಿ ಒಂದೊಂದು ಹೇಗೆ ಕಾನ್ಫಿಗರೇಷನ್, ಇನ್ಸ್ಟಾಲೇಷನ್ ಇಂದನೂ ಹೇಗೆ ಕಾನ್ಫಿಗರೇಷನ್ ಮಾಡೋದು ಅಲ್ಲಿ ತನಕ ಹೋಗುತ್ತೆ. ಸೊ ಏನು ಇಲ್ಲ ಅಂದ್ರೆ ನೆಕ್ಸ್ಟ್ ಇದಕ್ಕೆ ಹೋಗ್ತೀನಿ. ಸೊ ಈಗ ನಾವು ಡೆವೋಪ್ಸ್ ಪ್ರೋಸೆಸ್ ಗೊತ್ತಾಯ್ತು, ಹೇಗೆ ನಾವು ಟೂಲ್ಸ್ ಅನ್ನ ನಾವು ಇಂಟಿಗ್ರೇಟ್ ಮಾಡ್ತೀವಿ ಅನ್ನೋದು ಗೊತ್ತಾಯ್ತು. ಇವಾಗ ನಾವು ಜಾಬ್ ಸೆಲೆಕ್ಟ್ ಆಯ್ತು, ಡೆವೋಪ್ಸ್ ಇಂಜಿನಿಯರ್ ಆಗಿ ಜಾಯಿನ್ ಆದ್ವಿ, ಹೇಗೆ ಇದ್ ಮಾಡ್ತಾ ಇರ್ತೀವಿ, ಹೇಗೆ ನಮ್ಗೆ ವರ್ಕ್ ಬರುತ್ತೆ. ಸೊ ಇದರಲ್ಲಿ ನನ್ನ ಒಂದು ಎಕ್ಸ್ಪೀರಿಯನ್ಸ್ ಮೇಲೆ ನಾನು ಒಂದಷ್ಟು ಪಾಯಿಂಟ್ಸ್ ಅನ್ನ ನೋಡಿ ಹಾಕಿದ್ದೀನಿ. ನಾವು ಒಂದು ಪೈಪ್ಲೈನ್ ನಾವು ಏನು ಜೆನ್ಕಿನ್ಸ್ ಅಂತ ಹೇಳಿದೆ, ಅದು ನಮ್ಗೆ ಯಾವಾಗ್ಲೂ ಚೇಂಜ್ ಆಗ್ತಾನೆ ಇರುತ್ತೆ. ಹೇಗ್ ಚೇಂಜ್ ಆಗ್ತಾ ಇರುತ್ತೆ? ಇವಾಗ ಒಂದು ಎಕ್ಸಾಂಪಲ್ ಕ್ವಶನ್ಸ್ ಕೇಳಿದ್ರು, ಒಂದು ಬ್ರಾಂಚ್ ಇಂದಾನೆ ನಾವು ಡಿಪ್ಲಾಯ್ ಆಗ್ಬೇಕು ಒಂದು ಎನ್ವಿರಾನ್ಮೆಂಟ್ಗೆ ಅಂತ ಒಂದು ರಿಕ್ವೈರ್ಮೆಂಟ್ ಇರುತ್ತೆ. ಸೊ ಮುಂದೆ ಅದು ಚೇಂಜ್ ಆಗ್ಬೋದು, ವಿತಿನ್ ವೀಕಲ್ ಚೇಂಜ್ ಆಗ್ಬೋದು. ಅದನ್ನ ನಾವು ಕಂಟಿನ್ಯೂಸ್ ಇಂಪ್ಲಿಮೆಂಟೇಷನ್ಸ್ ಮಾಡ್ತಾನೆ ಇರ್ಬೇಕು, ಚೇಂಜ್ ಮಾಡ್ತಾನೆ ಇರ್ಬೇಕು ಜೆನ್ಕಿನ್ಸ್ ಅಲ್ಲಿ. ಡಿಪೆಂಡ್ಸ್ ಆನ್ ಪ್ರಾಜೆಕ್ಟ್ ರಿಕ್ವೈರ್ಮೆಂಟ್ಸ್. ಅದ್ರ ಮಾಡಿದ್ಮೇಲೆ ಹೇಗೆ ಸ್ಮೂತ್ ಆಗಿ ರನ್ ಆಗ್ತಿದ್ಯಾ ಅಂತ ನಮ್ದೇ ಆದಂತ ನಮ್ಮ ಟೆಸ್ಟಿಂಗ್ ನ ನಾವು ಮಾಡ್ಬೇಕಾಗತ್ತೆ. ಸೊ ಇದು ಡೆವಾಪ್ಸ್ ಅಲ್ಲಿ ಜೆನ್ಕಿನ್ಸ್ ಪೈಪ್ಲೈನ್ ನಾವೇ ಟೆಸ್ಟ್ ಮಾಡಬೇಕು. ಸೊ ಇದಕ್ಕೆ ಬೇರೆ ಟೂಲ್ಸ್ ಎಲ್ಲ ಇರಲ್ಲ, ನಾವೇ ಮ್ಯಾನ್ಯುಯಲ್ ಆಗಿ ಇಂಟರ್ಫಿಯರ್ ಆಗಿ ಟೆಸ್ಟ್ ಮಾಡ್ಬೇಕಾಗತ್ತೆ. ಸೊ ಒಂದ್ ನಿಮಿಷ, ಪೈಪ್ಲೈನ್ ಅಂದ್ರೆ ಏನು ಆಕ್ಚುಲಿ ನನಗೆ ಕರೆಕ್ಟ್ ಆಗಿ ಅರ್ಥ ಆಗ್ಲಿಲ್ಲ. ಓಕೆ, CI/CD ನಾನು ಈ ಸ್ಟೆಪ್ಸ್ ಅಂತ ಏನ್ ಹೇಳಿದೆ, ಈಗ ಒಂದು ಸ್ಟೆಪ್ ಬರಿತಾ ಇದೀವಿ, ಏನೋ ಒಂದು ಕೋಡ್ ನ ಪುಲ್ ಮಾಡಿ ಅದನ್ನ ಬೇರೆ ಒಂದು ಎನ್ವಿರಾನ್ಮೆಂಟ್ ಗೆ ಪುಷ್ ಮಾಡೋದಕ್ಕೆ ಒಂದು ಸ್ಟೆಪ್ ಬರಿತಾ ಇದೀವಿ ಅಂದ್ರೆ ಅದಕ್ಕೆ ಒಂದು ನೇಮಿಂಗ್ ಕನ್ವೆನ್ಷನ್ ಇದೆ. ಸೊ ಆ ಒಂದು ಸೆಟ್ ಆಫ್ ಸ್ಟೆಪ್ಸ್ ನ ನಾವು ಸ್ಟೆಪ್ಸ್ ಹಾಗೂ ಪ್ರೋಸೆಸ್ ನ ಪೈಪ್ಲೈನ್ ಅಂತ ಕರಿತೀವಿ. ಸೊ ಇಟ್ ಈಸ್ ಕೈಂಡ್ ಆಫ್ ಸಿಂಟ್ಯಾಕ್ಸ್ ಅಂಡ್ set of procedures. Okay, test branch to test environment is a one pipeline, ಆ ತರನಾ? ಹಾಗಲ್ಲ. ಸೊ ಅದನ್ನ ಜಸ್ಟ್ ಎಕ್ಸಾಂಪಲ್ ನಾನು ಹೇಳ್ದಾಗೆ ನೀವಲ್ಲಿ ಫುಲ್ ಗಿಟ್ ಇಂದ ನೆಕ್ಸ್ಟ್ ಏನ್ ಮಾಡ್ತೀರಾ, ಟೆಸ್ಟ್ ಮಾಡ್ತೀರಾ, ಟೆಸ್ಟ್ ಇಂದ ನಾವು ಡಿಪ್ಲಾಯ್ ಮಾಡ್ತೀವಿ, ಡಿಪ್ಲಾಯ್ ಇಂದ ಮಾನಿಟರ್ ಮಾಡ್ತೀವಿ. ಸೊ ಇದನ್ನ ನಾವು ಸ್ಟೆಪ್ಸ್ ಅಂತ ಬರಿತಾ ಇದೀವಿ. ಫಸ್ಟ್ ಸ್ಟೆಪ್ ಗಿಟ್ ಪುಲ್, ಸೆಕೆಂಡ್ ಸ್ಟೆಪ್ ಟೆಸ್ಟ್, ಥರ್ಡ್ ಸ್ಟೆಪ್ ನೆಕ್ಸ್ಟ್ ಥರ್ಡ್ ಸ್ಟೆಪ್ ಡಿಪ್ಲಾಯ್, ಈ ತರ. ಸೊ ಈ ಒಂದು ಸ್ಟೆಪ್ಸ್ ನ ನಾವು ಪೈಪ್ಲೈನ್ ಅಲ್ಲಿ ಬರಿತೀವಿ.
ಸೊ ಪೈಪ್ಲೈನ್ ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ಒಂದು ಸ್ಟೆಪ್ ಇಂದ ಇನ್ನೊಂದು ಸ್ಟೆಪ್ಗೆ ಹೇಗೆ ನಾವು ಮೂವ್ ಆಗ್ಬೇಕು, ಹೇಗೆ ಅದು ಪ್ರೋಸೆಸ್ ಆಗ್ಬೇಕು ಅಂತ ಬರೆಯೋ ಒಂದು ಪ್ರೋಸೆಸ್ ನಾವು ಪೈಪ್ಲೈನ್ ಅಂತ ಅನ್ಕೋತೀವಿ. ಸೊ ಹೀಗೆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇರ್ಲಿ. ಓಕೆ. ಸೊ ಈ ಒಂದು ಎಕ್ಸಾಂಪಲ್ಸ್ ನಾನು ನೆಕ್ಸ್ಟ್ ಸೆಷನ್ಸ್ ಅಲ್ಲಿ ಹೇಳ್ತೀನಿ. ಈ ಒಂದು ಸದ್ಯಕ್ಕೆ ಇದು ಹೇಗೆ ವರ್ಕ್ ಆಗುತ್ತೆ ಅಂತ ನೋಡೋಣ. ಮೈನ್ ಪ್ರೊಸೀಜರಲ್ ಪ್ರೋಸೆಸ್ ಸ್ಟೆಪ್ಸ್ ನ ನೋಡ್ತಾ ಹೋಗೋಣ ಈಗ. ಸೊ ಐಡಿಯಾ ಬಂತಾ? ಸೊ ಇಟ್ಸ್ ಜಸ್ಟ್ ಸ್ಟೆಪ್ಸ್. ನಾವೊಂದು ಸ್ಟೆಪ್ಸ್ ಬರೆಯೋದಕ್ಕೆ ನಾವು ಪೈಪ್ಲೈನ್ ಅಂತ ಹೇಳ್ತೀವಿ ಅಷ್ಟೇ. ಎಸ್ ರಾಜೀವ್, ಐಡಿಯಾ ಬಂತು. ಓಕೆ, ಸೂಪರ್. ಸೊ ನೆಕ್ಸ್ಟ್ ಇಂಟರಾಕ್ಷನ್ಸ್ ವಿತ್ ಅದರ್ ಟೀಮ್ಸ್. ಸೊ ನಾನು ಡೆವಲಪ್ಸ್ ಇಂಜಿನಿಯರ್ ಆಗಿ ವರ್ಕ್ ಸ್ಟಾರ್ಟ್ ಮಾಡಿದ್ಮೇಲೆ ನಾವು ಡೆವಲಪರ್ಸ್ ಜೊತೆ ಇಂಟರಾಕ್ಟ್ ಮಾಡಬೇಕು, ಹಾಗೂ ಟೆಸ್ಟರ್ಸ್ ಜೊತೆ ಇಂಟರಾಕ್ಟ್ ಮಾಡ್ತಾನೆ ಇರಬೇಕು, ಸೆಕ್ಯೂರಿಟಿ ಜೊತೆ ಇಂಟರಾಕ್ಟ್ ಮಾಡಬೇಕು. ಸೊ ಡೆವಲಪರ್ಸ್ ಜೊತೆ ನಾವು ಹೇಗೆ ಈ ಬ್ರಾಂಚಿಂಗ್ ಸ್ಟ್ರಾಟಜೀಸ್ ನ ಯೂಸ್ ಮಾಡ್ಲೋದು, ಡಿಫ್ರೆಂಟ್ ಟೈಪ್ಸ್ ಆಫ್ ಸ್ಟ್ರಾಟಜೀಸ್ ಹೇಗೆ ನಾವು ಇಂಪ್ಲಿಮೆಂಟ್ ಮಾಡೋದು ಅಂತ ನಾವು ಡಿಫ್ರೆಂಟ್ ಟೀಮ್ಸ್ ಟು ಟೀಮ್ಸ್ ಚೆಕ್ ಮಾಡಿ ಅದನ್ನ ನಾವು ಪೈಪ್ಲೈನ್ ಅಲ್ಲಿ ಹಾಕ್ಬೇಕಾಗುತ್ತೆ. ಪೈಪ್ಲೈನ್ ಆಸ್ ಎ ಸೆಟ್ ಆಫ್ ಸ್ಟೆಪ್ಸ್, ಅದ್ರ ಮೇಲೆನೆ ನಾವು ಇಂಟಿಗ್ರೇಟ್ ಮಾಡ್ತೀವಿ ಟೀಮ್ ಜೊತೆ. ಸೊ ದಿಸ್ ಇಸ್ ವಾಟ್ ಇಟ್ ಸೇಸ್. ಇದರಲ್ಲಿ ಏನಾದ್ರು ಡೌಟ್ ಇದೆಯಾ ಸೆಕೆಂಡ್ ಸ್ಟೆಪ್ ಅಲ್ಲಿ? ಸೊ ಇಟ್ ಇಸ್ ಆಸ್ ಸಿಂಪಲ್ ಆಸ್ ದಟ್, ಇಟ್ ಇಸ್ ಅಂಡರ್ಸ್ಟ್ಯಾಂಡಬಲ್. ಸೊ ನೀವು ನೆಕ್ಸ್ಟ್ ಇನ್ನೊಂದನ್ನ ನೋಡೋದಾದ್ರೆ, ನಾವೇನೇ ಈ ಫೇಸ್ ಅಲ್ಲಿ ಏನೇ ಇದ್ರು ಎಲ್ಲ ಆಟೋಮೇಟ್ ಮಾಡ್ತಾ ಇದೀವಿ ಥ್ರೂ ವಿತ್ ದ ಹೆಲ್ಪ್ ಆಫ್ ಜೆನ್ಕಿನ್ಸ್ CI/CD. ಆ ಒಂದು ಆಟೋಮೇಶನ್ಸ್ ಬರೀ ಜೆನ್ಕಿನ್ಸ್ ಅಲ್ಲೇ ಅಲ್ಲ. ಫಾರ್ ಎಕ್ಸಾಂಪಲ್ ನಾವು ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ. ಇಂಡಸ್ಟ್ರಿಯಲ್ಲಿ ಹೇಗೆ ಆಟೋಮೇಶನ್ ವರ್ಕ್ ಆಗುತ್ತೆ ಅಂದ್ರೆ, ಒಂದು ಬ್ಯಾಕಪ್ಸ್ ಮ್ಯಾನೇಜ್ಮೆಂಟ್ ಅಂತ ಒಂದು ಮೇನ್ ಕಾನ್ಸೆಪ್ಟ್ಸ್ ಇರುತ್ತೆ. ನಾವೇನೇ ಒಂದು ಕೋಡ್ ಏನೇ ಒಂದು ಡಿಪ್ಲಾಯ್ ಆದಾಗ ಒಂದು ಸರ್ವರ್ ಬ್ಯಾಕಪ್ಸ್, ಆ ಒಂದು ಸರ್ವರ್ ಏನಾದ್ರು ಕ್ರಾಶ್ ಆದ್ರೆ ಹೇಗೆ ಬ್ಯಾಕಪ್ ನ ಯುಟಿಲೈಸ್ ಮಾಡಿ ಅದನ್ನ ರೀಸ್ಟೋರ್ ಮಾಡೋದು. ಸೊ ಈ ಒಂದು ಎಕ್ಸಾಂಪಲ್ ಸ್ಟೆಪ್ ಇದು, ಜಸ್ಟ್ ಅನ್ ಎಕ್ಸಾಂಪಲ್. ಇದನ್ನ ನಾವು ಮ್ಯಾನ್ಯುಯಲ್ ಆಗಿ ಮಾಡಕ್ಕಾಗಲ್ಲ ಯಾವಾಗ್ಲೂ. ಸೊ ಇದನ್ನ ಸೆಟ್ ಆಫ್ ಕೋಡ್ ಬರ್ದು, ಪೈಥಾನ್ ಕೋಡ್ ಆಗ್ಲಿ ಆನ್ಸಿಬಲ್ ಕೋಡ್ ಆಗ್ಲಿ ಬರ್ದು ನಾವು ಇದನ್ನ ಆಟೋಮೇಟ್ ಮಾಡಿರ್ತೀವಿ. ಸೊ ಈ ತರ ಒಂದು ಸೆಟ್ ಆಫ್ ಪ್ರೋಸೆಸ್ ನ ಆಟೋಮೇಟ್ ಮಾಡೋದುವೆ ನಮ್ ಕೆಲ್ಸಾನೆ. ಇದು ಬ್ಯಾಕಪ್ ಆಗಿರ್ಬೋದು ಅಥವಾ ಸರ್ವರ್ ರಿಲೇಟೆಡ್ ಏನೇ ಒಂದು ಪ್ರೋಸೆಸ್ ನಾವು ಆಟೋಮೇಟ್ ಮಾಡಿರ್ಬೋದು. ಆ ಒಂದನ್ನ ನಾವು ಆಸ್ ಎ ಡೆವಾಪ್ಸ್ ಇಂಜಿನಿಯರ್ ವಿ ಹ್ಯಾವ್ ಟು ಆಟೋಮೇಟ್ ಇಟ್. ಮೇನ್ ಟಾಸ್ಕ್ ನಾವು ಡಿಪ್ಲಾಯ್ಮೆಂಟ್ ಫೇಸಸ್ ನ ಅಥವಾ ರಿಲೀಸ್ ಫೇಸಸ್ ನ ಈಸಿಯಾಗಿ ಮಾಡೋದೇ ಡೆವಾಪ್ಸ್ ಕೆಲಸ. ಅದರಲ್ಲಿ ಆಟೋಮೇಶನ್ ಪ್ರಮುಖ ಪಾತ್ರ ನಿರ್ವಹಿಸುತ್ತದೆ. ಸೊ ಇನ್ಫ್ರಾಸ್ಟ್ರಕ್ಚರ್ ಮ್ಯಾನೇಜ್ಮೆಂಟ್, ಇದನ್ನ ನಾವು ಹೇಗೆ, ಫಾರ್ ಎಕ್ಸಾಂಪಲ್ ನಾವೊಂದು ಕೋಡ್ ಅನ್ನ ಡೆವಲಪ್ ಮಾಡಿ ಒಂದು ಡಿಪ್ಲಾಯ್ಮೆಂಟ್ ತನಕನೂ ಹೋಗಿ ಅದು ಒಂದು ಇನ್ಫ್ರಾಸ್ಟ್ರಕ್ಚರ್ ಅಲ್ಲಿ ಡಿಪ್ಲಾಯ್ ಆಗ್ಬೇಕದು. ಏನಾದ್ರು ಒಂದು ಪ್ಲೇಸ್ ಬೇಕಲ್ಲ ಅದು ಕೋಡ್ ರನ್ ಆಗೋದಕ್ಕೆ. ಸೊ ಟೆಸ್ಟಿಂಗ್ ಮಾಡೋದಕ್ಕೆ ನಮ್ಮ ಲ್ಯಾಪ್ಟಾಪ್ ಅಲ್ಲೇ ರನ್ ಮಾಡ್ತೀವಿ. ಸೊ ಇಟ್ ಇಸ್ ನಾಟ್ ಸೂಟೇಬಲ್ ಫಾರ್ ಪ್ರೊಡಕ್ಷನ್ ಅಲ್ಲಿ ಹ್ಯೂಜ್ ನಂಬರ್ ಆಫ್ ರಿಕ್ವೆಸ್ಟ್ ಬರುತ್ತೆ, ಹ್ಯೂಜ್ ನಂಬರ್ ಆಫ್ ಪೀಪಲ್ಸ್ ಅಟೆಂಡ್ ಮಾಡ್ತಿರ್ತಾರೆ. ಸೊ ಅದಕ್ಕೆ ಒಂದು ಇನ್ಫ್ರಾಸ್ಟ್ರಕ್ಚರ್ ನ ನಾವು ಹೇಗೆ ಸೆಟಪ್ ಮಾಡಬೇಕು ಥ್ರೂ ದ CI/CD. ಅದರಲ್ಲೂ ಜೆನ್ಕಿನ್ಸ್ ಅಲ್ಲೂ ನಾವು ಇನ್ಫ್ರಾಸ್ಟ್ರಕ್ಚರ್ ಸೆಟಪ್ ಮಾಡಬಹುದು. ಇಲ್ಲಿ ನಾವು ನೋಡ್ತಾ ಇರ್ಬೋದು, ಜೆನ್ಕಿನ್ಸ್ ಬರೀ ಈ ಒಂದು ಪ್ರೋಸೆಸ್ ಅಲ್ಲಿ, ಡೆವಾಪ್ಸ್ ಪ್ರೋಸೆಸ್ ಅಲ್ಲಿ ಮಾತ್ರ ಯೂಸ್ ಆಗಲ್ಲ. ಈಗ ಫಾರ್ ಎಕ್ಸಾಂಪಲ್ ನಾವು ಒಂದು AWS ಎನ್ವಿರಾನ್ಮೆಂಟ್ ನ ಕ್ರಿಯೇಟ್ ಮಾಡಬೇಕು. VPC ಏನೋ VPC ಅಂತ ಒಂದು ಟರ್ಮ್ ಅದು. ಸೊ ಏನ್ VPC ಅಂತೆಲ್ಲ ಆಮೇಲೆ ನೋಡೋಣ. ಸೊ ಒಂದು ಕ್ಲೌಡ್ ಎನ್ವಿರಾನ್ಮೆಂಟ್ ನ ಕ್ರಿಯೇಟ್ ಮಾಡೋದಾಗ್ಲಿ, ಅದ್ರನ್ನು ನಾವು ಜೆನ್ಕಿನ್ಸ್ CI/CD ಲಿ ಇಂಟಿಗ್ರೇಟ್ ಮಾಡಬಹುದು. ಸೊ ಫಾರ್ ಎಕ್ಸಾಂಪಲ್ ಜೆನ್ಕಿನ್ಸ್ ನ AWS ಅಲ್ಲಿ ಹೇಗೆ ಇಂಟಿಗ್ರೇಟ್ ಮಾಡೋದು, ಜೆನ್ಕಿನ್ಸ್ ನ ಹೇಗೆ ಕುಬರ್ನೆಟ್ಸ್ ಗೆ ಇಂಟಿಗ್ರೇಟ್ ಮಾಡೋದು,
ಜೆನ್ಕಿನ್ಸ್ ನ ಡಾಕರ್ಗೆ ಹೇಗೆ ಇಂಟಿಗ್ರೇಟ್ ಮಾಡೋದು. ಸೊ ಈ ಟೋಟಲ್ ಇದು ಇನ್ಫ್ರಾಸ್ಟ್ರಕ್ಚರ್ ರಿಲೇಟೆಡ್, ಇದರಲ್ಲೂ ಜೆನ್ಕಿನ್ಸ್ ಯೂಸ್ ಆಗುತ್ತೆ. ಆಮೇಲೆ ಜೆನ್ಕಿನ್ಸ್ ಬ್ಯಾಕಪ್, ನಾನು ಹೇಳ್ದಾಗೆ ಬ್ಯಾಕಪ್ ಆಗಲಿ, ಹೈ ಅವೈಲಬಿಲಿಟಿ ಅಂದ್ರೆ ನಾವು ಈಗ ಒಂದ್ ಸರ್ವರ್ ಅಲ್ಲಿ ಒಂದು ಕೋಡ್ ರನ್ ಆಗ್ತಿದೆ ಅಂದ್ರೆ, ಈಗ ಫಾರ್ ಎಕ್ಸಾಂಪಲ್ 100 to 200 ಯೂಸರ್ಸ್ ಆದ್ರೆ ಒಂದು ಕೋಡ್ ರನ್ ಆಗ್ತಾನೆ ಇರುತ್ತೆ. ಫಾರ್ ಎಕ್ಸಾಂಪಲ್ 10,000 20,000 ಯೂಸರ್ಸ್ ಅಟ್ ಎ ಟೈಮ್ ಬಂದ್ರು, ಸೊ ಆಗ ಅಪ್ಲಿಕೇಶನ್ ಕ್ರಾಶ್ ಆಗ ಸಾಧ್ಯತೆಗಳು ಜಾಸ್ತಿ. ಸೊ ಆ ಒಂದು ಎನ್ವಿರಾನ್ಮೆಂಟ್ ನಾವು ಮೈಂಡ್ ಅಲ್ಲಿ ಇಟ್ಕೊಂಡು ನಾವು ಈ CI/CD ಪೈಪ್ಲೈನ್ ಹಾಗೂ ಎನ್ವಿರಾನ್ಮೆಂಟ್ ನ ಸೆಟಪ್ ಮಾಡಬೇಕು. ಆ ಸೆಟಪ್ ಮಾಡೋದಕ್ಕೆ ನಮ್ ಡೆವಾಪ್ಸ್ ಹೆಲ್ಪ್ ಕೇಳ್ತಾರೆ. CI/CD ಪೈಪ್ಲೈನ್ ಬರೀರಿ, ಸೊ ದಟ್ ನನ್ಗೆ ಈ ಎನ್ವಿರಾನ್ಮೆಂಟ್ ಸ್ಟೇಬಲ್ ಆಗಿರ್ಬೇಕು, ಈ ಬ್ಯಾಕಪ್ ಈಗ ರಿಸ್ಟೋರ್ ಆಗ್ಬೇಕು. ಸೊ ಆಗ ನಾವ್ ಏನ್ ಮಾಡ್ಬೋದು, ಜೆನ್ಕಿನ್ಸ್ ಅಲ್ಲಿ ಲಿಸ್ಟ್ ಆಫ್ ಬ್ಯಾಕಪ್ಸ್ ಇರುತ್ತೆ. ಸೊ ನಾವು ಬರ್ದಿರೋ ಕೋಡ್ ಬ್ಯಾಕಪ್ ನ ಈಸಿಯಾಗಿ ರಿಸ್ಟೋರ್ ಮಾಡಬಹುದು. ಸೊ ಇದೊಂದು ಇನ್ಫ್ರಾಸ್ಟ್ರಕ್ಚರ್ ಮ್ಯಾನೇಜ್ಮೆಂಟ್ ಡೆವಾಪ್ಸ್ ಅಲ್ಲಿ. ಸೊ ಇದ್ರಲ್ಲಿ ಏನಾದ್ರು ಡೌಟ್ ಇದೆಯಾ? ಪ್ರೋಸೆಸ್, ಈ ಪ್ರೋಸೆಸ್ ಅಲ್ಲಿ ಏನಾದ್ರು ಡೌಟ್ ಇದೆಯಾ? ಇದು ನಾವು ಡೈಲಿ ಮಾಡ್ತಾರೋ ಕೆಲ್ಸನೇ. ಈ ನೀವು ನೆಕ್ಸ್ಟ್ ಡೆವಾಪ್ಸ್ ಅಲ್ಲಿ ಸ್ವಿಚ್ ಆದ್ಮೇಲೆ ಇದು ನಿಮ್ಗಿರುತ್ತೆ. ಓಕೆ, ಸೊ ನೆಕ್ಸ್ಟ್ ಸ್ಟೆಪ್ ಹೋಗೋಣ. ಡೀಲಿಂಗ್ ವಿತ್ ಲೆಗಸಿ ಸ್ಟಫ್ಸ್. ಇದು ಆ ನೇಮ್ಗೆ ಕನ್ಫ್ಯೂಸ್ ಆಗ್ಬೇಡಿ. ಸೊ ನಾನು ಇದನ್ನ ಸಿಂಪಲ್ ವೇ ಅಲ್ಲಿ ಅರ್ಥ ಮಾಡಿಸ್ತೀನಿ. ಲೆಗಸಿ ಸ್ಟಫ್ಸ್ ಹಾಗೂ ಈ ಒಂದು ಪ್ರೋಸೆಸ್ ಏನಂದ್ರೆ, ಈ ಕಾಂಪ್ಲೆಕ್ಸ್ ಪ್ರೋಸೆಸ್ ಅಂತ ಬರುತ್ತೆ. ಈ ಕಾಂಪ್ಲೆಕ್ಸ್ ಪ್ರೋಸೆಸ್ ಅಂದ್ರೆ, ಫಾರ್ ಎಕ್ಸಾಂಪಲ್ ನಾವು ಒಂದು ಕೋಡ್ ನ ಜಾವಾದಲ್ಲಿ ಬರ್ದಿರ್ತೀವಿ, ಅಥವಾ ಅದನ್ನ ನಾವು ಬೇರೆ ಒಂದು ಇದಕ್ಕೆ ಕೋಡ್ ಎಕ್ಸಾಂಪಲ್ ಸೆಟ್ ಆಗಲ್ಲ. ಒಂದು ಡೇಟಾ ಬೇಸ್ ಇರುತ್ತೆ. ಸೊ ಒಂದು ಡೇಟಾ ಬೇಸ್ ಅಂದ್ರೆ ಪ್ರೊಡಕ್ಷನ್ ಡೇಟಾ ಬೇಸ್. ಆ ಪ್ರೊಡಕ್ಷನ್ ಡೇಟಾ ಬೇಸ್ ನಾವು ಡೈಲಿ ಬೇರೆ ಒಂದು ಡೇಟಾ ಬೇಸಿಗೆ, ಫಾರ್ ಎಕ್ಸಾಂಪಲ್ QA ಡೇಟಾ ಬೇಸ್, ಡೆವಲಪ್ಮೆಂಟ್ ಡೇಟಾ ಬೇಸ್ ಅಂತಾನು ಮಾಡಿರ್ತೀವಿ. ಸೊ ಅದಕ್ಕೆ ರೀಸ್ಟೋರ್ ಮಾಡ್ತಾ ಇರ್ಬೇಕು, ಮೈಗ್ರೇಟ್ ಮಾಡ್ತಾ ಇರ್ಬೇಕು ಡೇಟಾಸ್ನ. ಸೊ ಈ ಒಂದು ಪ್ರೋಸೆಸ್ನುವೆ ನಾವು ಆಟೋಮೇಟ್ ಮಾಡಿರ್ತೀವಿ ಥ್ರೂ CI/CD ಓನ್ಲಿ ಆರ್ ಸೆಟ್ ಆಫ್ ಸ್ಕ್ರಿಪ್ಟ್ಸ್. ಇದನ್ನ ನಾವು ಆಟೋಮೇಟ್ ಮಾಡಿ, ಇದು ನಮ್ ಡೇ ಟು ಡೇ ಟಾಸ್ಕ್. ಇದನ್ನು ನಾವು ಬೇರೆ ಒಂದು ಎನ್ವಿರಾನ್ಮೆಂಟ್ಗೆ ಮೈಗ್ರೇಷನ್ಸ್ ಮಾಡೋದಾಗ್ಲಿ, ಇನ್ನು ಡೇಟಾ ಬೇಸ್ ಎಕ್ಸಾಂಪಲ್ ಅಲ್ದೇನೆ ಈಗ ನಾವು ಡಾಕರ್ ಅಲ್ಲಿ ನಾವು ಅಪ್ಲಿಕೇಶನ್ಸ್ ನ ರನ್ ಮಾಡ್ತಿರ್ತೀವಿ. ಇದನ್ನ ನಾವು ಕೂಬರ್ನೆಟ್ಸ್ಗೆ ಹೇಗೆ ಆರ್ಕೆಸ್ಟ್ರಾ ಮಾಡೋದು. ಸೊ ಈ ಟಾಸ್ಕ್ ಆಸ್ ಅ ಡೆವಾಪ್ಸ್ ಇಂಜಿನಿಯರ್ ವಿ ಹ್ಯಾವ್ ಟು ಹ್ಯಾಂಡಲ್ ಇಟ್. ಸೊ ಕಂಪ್ಲೀಟ್ ಇನ್ಫ್ರಾಸ್ಟ್ರಕ್ಚರ್ ಸೈಡ್ ಇದು. ಇನ್ನೊಂದು ಎಕ್ಸ್ಪ್ಲೋರೇಷನ್ ಅಂದ್ರೆ ನಮ್ಗೆ ವಿ ಆರ್ ಫ್ರೀ ಟು ಡೆವಾಪ್ಸ್ ಇಂಜಿನಿಯರ್ಸ್ ಅವರು ಯೂಸ್ ಮಾಡೋಂಥ ಟೂಲ್ ನ ಸೆಲೆಕ್ಟ್ ಮಾಡೋದು ಅವ್ರಿಗೆ ಫ್ರೀ ಹ್ಯಾಂಡ್ಸ್ ಇರುತ್ತೆ ಅವರಿಗೆ. ಫಾರ್ ಎಕ್ಸಾಂಪಲ್ ನಾನು ಇವಾಗ ಜೆನ್ಕಿನ್ಸ್ ಯೂಸ್ ಮಾಡ್ತಾ ಇದ್ದೀನಲ್ಲ, ಜೆನ್ಕಿನ್ಸ್ ತಾನೇ ಬೇರೆ ಟೂಲ್ಸ್ಗಳಿದೆ. ಆ ಒಂದನ್ನ ಟೂಲ್ಸ್ ನ ಹೇಗೆ ಇಂಟಿಗ್ರೇಟ್ ಮಾಡೋದು, ಏನಕ್ಕೆ ಇಂಟಿಗ್ರೇಟ್ ಮಾಡಬೇಕು, ನಾವು ಆರ್ಗನೈಸೇಷನ್ ಒಂದು ರಿಕ್ವೈರ್ಮೆಂಟ್ ಬರುತ್ತೆ. ಸೊ ನನಗೆ ಜೆನ್ಕಿನ್ಸ್ ಬೇಡ, ಸೊ ಈ ಒಂದು ಜೆನ್ಕಿನ್ಸ್ ನ ನಾವು ಬೇರೆ ಒಂದು ಟೂಲ್ ನಾಗಿ ಚೇಂಜ್ ಮಾಡೋಣ. ಸೊ ಆ ಒಂದು ಎಕ್ಸ್ಪ್ಲೋರ್ ನಾವು ಮಾಡ್ಬೋದು. ಆಮೇಲೆ ನೆಕ್ಸ್ಟ್ ಇದೇ ಒಂದು ಇದನ್ನ AWS ಅಲ್ಲಿ ಎಕ್ಸಾಂಪಲ್ ಕೊಡ್ತೀನಿ. AWS ಅಲ್ಲಿ ನಾವು ಫಾರ್ ಎಕ್ಸಾಂಪಲ್ ಒಂದು ಹ್ಯೂಜ್ ಸರ್ವರ್ ಅಂದ್ರೆ ಹ್ಯೂಜ್ EC2 ಮೆಷಿನ್ಸ್ ಹಾಗೂ ಲೋಡ್ ಬ್ಯಾಲೆನ್ಸರ್ಸ್ ನ ಯೂಸ್ ಮಾಡ್ತಿರ್ತೀವಿ. ಸೊ ನಮ್ಗೆ ಅಲ್ಲಿ ರಿಕ್ವೈರ್ಮೆಂಟ್ ಬರುತ್ತೆ. ಸೊ ಇಲ್ಲಿ ನಮ್ಗೆ ಕಾಸ್ಟ್ ಜಾಸ್ತಿ ಆಗ್ತಿದೆ. ಆಸ್ ಎ ಡೆವಾಪ್ಸ್ ಇಂಜಿನಿಯರ್ ಯು ಹ್ಯಾವ್ ಟು ರಿಡ್ಯೂಸ್ ದ ಕಾಸ್ಟ್. ಸೊ ನೀವ್ ಹೇಗ್ ಥಿಂಕ್ ಮಾಡ್ತೀರಾ ಈಗ? ಸೊ ನಾವ್ ಹೇಗ್ ಥಿಂಕ್ ಮಾಡ್ಬೋದು, ಡಿಫ್ರೆಂಟ್ ವೇಸ್ ಆಫ್ ಪಾಸಿಬಿಲಿಟೀಸ್ ನ ನಾವು ನೋಡ್ಬೇಕು. ಹೇಗೆ ಅಂದ್ರೆ EC2 ಮೆಷಿನ್ಸ್ ಅಲ್ಲಿ ಎಷ್ಟು ರ್ಯಾಮ್ ಅಥವಾ ಎಷ್ಟು ರನ್ ಆಗ್ತಾ ಇದೆ ಅದನ್ನ ನೋಡ್ಕೊಂಡು ಅದನ್ನ ಮೆಷಿನ್ ನ ಡಿಗ್ರೇಡ್ ಮಾಡೋಂಥದ್ದಾಗ್ಲಿ, ಅಥವಾ ಬೇರೆ AWS ಸರ್ವಿಸಸ್ ಆದಂತಹ ಲ್ಯಾಂಬ್ಡಾ ಸರ್ವಿಸಸ್, ಈ ತರ ಒಂದು ಸರ್ವಿಸಸ್ ನ ನಾವು ಅದಕ್ಕೆ ಇಂಟಿಗ್ರೇಟ್ ಮಾಡಿದ್ರೆ ಇಷ್ಟು ಕಾಸ್ಟ್ ಉಳಿಯುತ್ತಾ ಇದೆ.
ಅಂತ ನಾವು ಒಂದು ಔಟ್ಪುಟ್ ನ ನಾವು ಆರ್ಗನೈಸೇಷನ್ ಕೊಟ್ರೆ ದೇ ವಿಲ್ ಬಿ ಹ್ಯಾಪಿ. ಅಂಡ್ ಆಸ್ ಎ ಡೆವಾಪ್ಸ್ ಇಂಜಿನಿಯರ್ ನಮ್ಮ ಒಂದು ರೆಸ್ಪಾನ್ಸಿಬಿಲಿಟೀಸ್ ಅದೇನೆ, ಅದು ಒಂದಿರುತ್ತೆ. ಅದು ಆಮೇಲೆ ಇನ್ನ ಒಂದು ನಾವು ಇವಾಗ QA ಹಾಗೂ ಡೆವಲಪ್ಮೆಂಟ್ ಎನ್ವಿರಾನ್ಮೆಂಟ್ಸ್ ನಾವು ಇಂಟಿಗ್ರೇಟ್ ಮಾಡ್ತಾ ಇರ್ತೀವಲ್ಲ ಡೈಲಿ. ಸೊ ಅವಾಗ ಅಲ್ಲಿ ಅವ್ರ ಡೆವಲಪ್ಮೆಂಟ್ ಪ್ರೊಸೀಜರ್ಸ್ ಚೇಂಜ್ ಆಗ್ತಾ ಇರುತ್ತೆ, ಟೆಸ್ಟಿಂಗ್ ಪ್ರೊಸೀಜರ್ಸ್ ಚೇಂಜ್ ಆಗ್ತಾ ಇರುತ್ತೆ. ಸೊ ಅವಾಗ ನಾವು ಇಂಟಿಗ್ರೇಟ್ ಮಾಡಿ, ಸೊ ಅವರು ಒಂದು ನ್ಯೂ ಟೂಲ್ನ ಅಥವಾ ನ್ಯೂ ಸ್ಟೆಪ್ ಹಾಕಿದಾಗ ನಾವು ಇದನ್ನ ಹೇಗೆ CI/CD ಗೆ ಇಂಪ್ಲಿಮೆಂಟ್ ಮಾಡೋದು, ಇವರನ್ನ ನಾವು ಇಂಟರಾಕ್ಷನ್ಸ್ ಮಾಡಿ ಒಂದು ಪ್ರೋಸೆಸ್ನ ಫಾಸ್ಟರ್ ಡೆಲಿವರಿ ಮಾಡ್ತೀವಿ. ಸೊ ಇದು ಒಂದು ಸ್ಟೆಪ್ ಇರುತ್ತೆ. ಆಸ್ ಅ ಡೆವಾಪ್ಸ್ ಇಂಜಿನಿಯರ್ ವಿ ಹ್ಯಾವ್ ಟು ಇಂಟಿಗ್ರೇಟ್ ವಿತ್ QA ಅಂಡ್ ಡೆವಲಪರ್ಸ್ ಹಾಗೂ ಡಿಫ್ರೆಂಟ್ ಸ್ಟೇಕ್ ಹೋಲ್ಡರ್ಸ್, ಅಂದ್ರೆ ಬೇರೆ ಬೇರೆ ಎನ್ವಿರಾನ್ಮೆಂಟ್ಸ್ ಯೂಸ್ ಮಾಡ್ತಿರ್ಬೋದು. ಫಾರ್ ಸೆಕ್ಯೂರಿಟಿ ಆಗಲಿ, ಕಸ್ಟಮರ್ಸ್ ಆಗಲಿ, ಅವ್ರ ಜೊತೆ ನಾವು ಕಾಂಟ್ರಿಬ್ಯೂಟ್ ಮಾಡ್ತಾ ಒಂದು ಫಾಸ್ಟರ್ ಪ್ರೋಸೆಸ್ಗೆ ಹೆಲ್ಪ್ ಮಾಡ್ತಾ ಇರ್ತೀವಿ. ಸೊ ಡೆವಲಪರ್ ಹೇಳ್ತಾರೆ, ಸೊ ನಾನು ಈ ರಿಕ್ವೈರ್ಮೆಂಟ್ ಈ ತರಾನೇ ಡಿಪ್ಲಾಯ್ ಆಗಬೇಕು, ಅದಕ್ಕೆ ನಾನು ಈ ತರಾನೇ ಕೋಡ್ ಬರ್ದಿದ್ದೀನಿ. ಸೊ ಹಾಗೆ ನಾವು ಅದನ್ನ ಡಿಸ್ಕಸ್ ಮಾಡ್ತಾ ಮಾಡ್ತಾ ಪ್ರೊಸೀಜರ್ಸ್ ಚೇಂಜ್ ಆಗುತ್ತೆ. ಸೊ ಡಾಕ್ಯುಮೆಂಟೇಶನ್ ತುಂಬಾ ಬಿಗ್ ಆರ್ಗನೈಸೇಷನ್ಸ್ ಅಲ್ಲಿ ಮಾತ್ರ ನಡೆಯುತ್ತೆ. ಸೊ ಇದು ಮಾಡೋದ್ರಿಂದ ಒಳ್ಳೇದು. ಸ್ಟಾರ್ಟ್ಅಪ್ಸ್ ಆಗ್ಲಿ, ಈಗ ಸ್ಟಾರ್ಟ್ ಮಾಡ್ತಿರೋ ಆರ್ಗನೈಸೇಷನ್ಸ್ ಆಗ್ಲಿ ಇದನ್ನ ಜಾಸ್ತಿ ಯೂಸ್ ಮಾಡಲ್ಲ. ಸೊ ನಾವೇನೇ ಒಂದು ಬರೆದ್ರು, ನಾವೇನೇ ಒಂದು ಕೋಡ್ ಬರೆದು ಒಂದು ಪ್ರೋಸೆಸ್ನ ಆಟೋಮೇಟ್ ಮಾಡಿದ್ರು ಅದನ್ನ ನಾವು ಡಾಕ್ಯುಮೆಂಟ್ ಮಾಡಬೇಕು. ಸೊ ಹ್ಯೂಜ್ ಆರ್ಗನೈಸೇಷನ್ಸ್ ಅಲ್ಲಿ ಹೇಗೆ ರನ್ ಆಗುತ್ತೆ ಅಂದ್ರೆ ಇದನ್ನ ನಾವು ಕಾನ್ಫಿಡೆನ್ಸ್ ಡಾಕ್ಯುಮೆಂಟೇಶನ್ಸ್ ಅಂತ ಮಾಡ್ತಾರೆ. ಸೊ ಇದರಲ್ಲಿ ಎಲ್ಲಾನು ಡಾಕ್ಯುಮೆಂಟ್ ಮಾಡಿಬಿಡ್ತಾರೆ. ಈ ಒಂದು ಸ್ಟೆಪ್ ಅಲ್ಲಿ ಈ ತರ ರನ್ ಆಗ್ತಾ ಇದೆ. ಸೊ ಯೂಸರ್ಸ್ ಈ ತರ ಚೇಂಜ್ ಮಾಡಬೇಕು, ಅಥವಾ ಡೆವಲಪರ್ಸ್ ಒಂದು ಟೆಸ್ಟರ್ಸ್ ಈ ಪ್ರೊಸೀಜರ್ಸ್ ನ ಉಪಯೋಗಿಸ್ಬೇಕು. ಹಾಗಾದ್ರೆ ಮಾತ್ರನೇ ನಮ್ಮ ಒಂದು ವೆಬ್ ಅಪ್ಲಿಕೇಶನ್ ಅಥವಾ ಏನೋ ಒಂದು ಅಪ್ಲಿಕೇಶನ್ ಕರೆಕ್ಟ್ ಆಗಿ ಡಿಲಿವರ್ ಆಗೋದ್ ಸಾಧ್ಯ ಅಂತ ಏನೋ ಒಂದು ಡಾಕ್ಯುಮೆಂಟ್ ಮಾಡಿ ಅದನ್ನ ಹಾಕ್ತಾರೆ. ಸೊ ಇದನ್ನು ನಾವು ಮಾಡ್ತೀವಿ, ಆದ್ರೆ ಇದು ಅಟ್ ಅ ಲೀಸ್ಟ್ ಪ್ರಿಯಾರಿಟಿ. ಸೊ ಇನ್ನೊಂದು ಟ್ರೈನಿಂಗ್ ಅಂಡ್ ಸೆಲ್ಫ್ ಡೆವಲಪ್ಮೆಂಟ್ ಇದು ನಾವು ಆರ್ಗನೈಸೇಷನ್ಸ್ ಕೊಡುತ್ತೆ. ಫಾರ್ ಎಕ್ಸಾಂಪಲ್, ನಾವು ಆಸ್ ಅ ಡೆವಾಪ್ಸ್ ಇಂಜಿನಿಯರ್ ವಿ ಹ್ಯಾವ್ ಟು ಗೆಟ್ ಮೋರ್ ನಾಲೆಡ್ಜ್. ಇಂಡಸ್ಟ್ರಿಯಲ್ಲಿ ಹೇಗೆ ಒಂದೊಂದು ಟೂಲ್ಸ್ ಇಂಟ್ರೊಡ್ಯೂಸ್ ಆಗ್ತಾ ಇದೆ ಅದನ್ನ ನಾವು ಒಂದು ಕಲಿಯೋದಾಗ್ಲಿ, ಈಗ ನಾವೇನ್ ಮಾಡ್ತಾ ಇದೀವಿ ಅದನ್ನೇ ಈ ಟ್ರೈನಿಂಗ್ ಅಂಡ್ ಸೆಲ್ಫ್ ಡೆವಲಪ್ಮೆಂಟ್ ಅಂತಾನೆ ಹೇಳ್ಬೋದು. ಸೊ ಇಷ್ಟರಲ್ಲಿ ಏನಾದ್ರು ಡೌಟ್ಸ್ ಇದೆಯಾ? ಸೊ ಕಂಟಿನ್ಯೂಸ್ ಇದು ಲಾಸ್ಟ್ ಸ್ಟೆಪ್, ಕಂಟಿನ್ಯೂಸ್ ಇಂಪ್ರೂವ್ಮೆಂಟ್ ಆಸ್ ಪ್ರಾಕ್ಟೀಸ್. ಇದು ಒಂಥರ ಏನಂತಾರೆ ಅವೇರ್ನೆಸ್ ಕ್ರಿಯೇಟ್ ಮಾಡೋದು. ನಾವು ಹೇಗೆ CI/CD ಪೈಪ್ಲೈನ್ಸ್ ನಾನು ಏನ್ ಹೇಳ್ದೆ ಅದನ್ನ ಹೇಗೆ ಬರೆಯೋದು, ಹೇಗೆ ಇದನ್ನ ಇಂಪ್ಲಿಮೆಂಟ್ ಮಾಡೋದು, ಇದೊಂದು ಮೇನ್ ಟಾಸ್ಕ್. ನಾನು ಹೇಳ್ತಾ ಇರೋದ್ರಿಂದ ನಾನು ಆಗ್ಲಿಂದ ಹೇಳ್ತಾ ಇದ್ದೀನಿ, ಡೆವಾಪ್ಸ್ ನಿಂತಿರೋದು ಅಟ್ ದ ಹಾರ್ಟ್ ಆಫ್ CI/CD ಮೇಲೆನೆ. ಹೇಗೆ ನಾವು ಟೂಲ್ಸ್ ನ ಇಂಟಿಗ್ರೇಟ್ ಮಾಡ್ತೀವಿ ಅನ್ನೋದ್ರ ಮೇಲೆ. ಸೊ ಇದನ್ನ ನಾವು ಇಂಪ್ಲಿಮೆಂಟ್ ಮಾಡಿ ಆಟೋಮೇಟ್ ಮಾಡಿಕೊಂಡು ರಿಪೀಟೆಡ್ ವರ್ಕ್ಸ್ ನ ನಿಲ್ಲಿಸ್ಬೇಕು, ಆಟೋಮೇಟ್ ಜಾಸ್ತಿ ಮಾಡಿ ಒಂದು ಲೈಫ್ ಸೈಕಲ್ಗೆ, ಡೆವಾಪ್ಸ್ ಲೈಫ್ ಸೈಕಲ್ಗೆ ಮೇಜರ್ ಕಾಂಟ್ರಿಬ್ಯೂಷನ್ಸ್ ನ ಕೊಡ್ಬೇಕಾಗತ್ತೆ. ಸೊ ಡೆವಾಪ್ಸ್ ಪ್ರೋಸೆಸ್ ಅಲ್ಲಿ ಏನಾದ್ರು ಡೌಟ್ಸ್ ಇದೆಯಾ? ಸೊ ಏನಾದರೂ ಆಗಿರ್ಬೋದು, ನಾನು ಹೇಳಿದ ಪಾಯಿಂಟ್ಸ್ ಅಲ್ಲಿ ನಿಮ್ಮದೇ ಆದಂತಹ ಒಂದು ಅರ್ಥ ಮಾಡ್ಕೊಂಡಿದ್ರೆ, ಸೊ ರಾಜೀವ್ ನಂಗೆ ಇದು ಹೀಗೆ ಅರ್ಥ ಆಯ್ತು,
ಅಂತ ಏನಾದ್ರು ಹೇಳೋದಿದ್ರು, ಡೌಟ್ಸ್, ಸ್ಮಾಲ್ ಡೌಟ್ಸ್ ಇದ್ರು ತೊಂದರೆ ಇಲ್ಲ. ನೋ ಡೌಟ್ಸ್ ಇಸ್ ವೆರಿ ಸ್ಮಾಲ್, ಎಲ್ಲಾನು ವ್ಯಾಲಿಡ್ ಇರುತ್ತೆ. ಫೀಲ್ ಫ್ರೀ ಟು ಆಸ್ಕ್. ಸೊ ಇದರಿಂದ ಡೆವಾಪ್ಸ್ ಪ್ರೊಸೆಸ್ ಅರ್ಥ ಆಗಿದೆಯಾ ಎಲ್ಲರಿಗೂ, ಹೇಗ್ ವರ್ಕ್ ಆಗುತ್ತೆ ಅಂತ? Awesome. ಎಸ್ ಅಂತ ಹಾಕಿದ್ದಾರೆ. ಸೊ ಕಮೆಂಟ್ ಮಾಡಿ ಗೈಸ್, ನೀವು ಹೇಳಕ್ಕೆ ಸ್ವಲ್ಪ ಇದ್ ಮಾಡ್ತಿದ್ರು, ಕಮೆಂಟ್ ಮಾಡಿ. ಅರ್ಥ ಆಗಿದೆ, ಅರ್ಥ ಆಗಿಲ್ಲ, ಯಾವ ಒಂದು ಪ್ರೊಸೆಸ್ ಅರ್ಥ ಆಗಿಲ್ಲ. ಸೊ ಅರುಣ್, ಕ್ಲಿಯರ್ ಆಯ್ತಾ? ಸೊ ನಿಮ್ಮ ಒಂದು ಪ್ರೋಸೆಸ್ ಹೇಗೆ ಇಂಪ್ಲಿಮೆಂಟ್ ಆಗುತ್ತೆ ಅಂತೆಲ್ಲ? ಆಸ್ ಅ ಫುಲ್ ಸ್ಟಾಕ್ ಡೆವಲಪರ್, ಸೊ ಡೆವಲಪರ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಜಾಸ್ತಿ ನಾವು ಕಾನ್ಸಂಟ್ರೇಟ್ ಮಾಡೋದಿಲ್ಲ. ನಾವು ಏನೇ ವರ್ಕ್ ಸ್ಟಾರ್ಟ್ ಆಗೋದು ಯೂಶಲಿ ಗಿಟ್ ಇಂದಾನೆ. ಸೊ ನೀವೇನೇ ಕೋಡ್ ಬರ್ದು ಏನೇ ಪುಷ್ ಮಾಡಿದ್ಮೇಲೆ ಅಲ್ಲಿಂದನೇ ನಮ್ಮ ವರ್ಕ್ ಸ್ಟಾರ್ಟ್ ಆಗುತ್ತೆ. ವರ್ಕ್ ಅಂದ್ರೆ ಆಟೋಮೇಟೆಡ್ ವರ್ಕ್ಸ್ ಹಾಗೂ ಪ್ರೊಸೀಜರ್ ಚೇಂಜಸ್. ಸೊ ಓಕೆ, ಈಗ ಒಂದು ಲಾಸ್ಟ್ ಕಾನ್ಸೆಪ್ಟ್ಸ್ ಬರೋಣ. ಇದೊಂದು ಜನರಲ್ ಡೌಟ್. ಇದನ್ನ ನಾನು ಏನಕ್ಕೆ ಹಾಕ್ದೆ ಅಂದ್ರೆ, ಸೊ ಈ ಫ್ರೆಶರ್ಸ್ ಆಗ್ಲಿ ಏನೇ ಅಥವಾ ಬೇರೆ ಎನ್ವಿರಾನ್ಮೆಂಟ್ ಇಂದ ಬರೋಂತ ಒಂದು ಜನರಿಗೆ ಹೇಗೆ ಒಂದು ಅಪ್ಲಿಕೇಶನ್ ರನ್ ಆಗ್ತಾ ಇರುತ್ತೆ ಅಂತ ಒಂದು ಡೌಟ್ ಇರುತ್ತೆ ಯೂಶಲಿ ಎಲ್ಲರಿಗೂ. ಅದು ಏನಂತ ಡೌಟ್ ಅಂದ್ರೆ, ಈಗ ಫಾರ್ ಎಕ್ಸಾಂಪಲ್ ನಾವು ಒಂದು ಫ್ಲಿಪ್ಕಾರ್ಟ್ ಅಂತ ಒಂದು ವೆಬ್ಸೈಟ್ ನ ಓಪನ್ ಮಾಡಿದ್ರೆ www.flipkart.com ಎಕ್ಸೆಟ್ರಾ, ಅದು ಹೇಗೆ ಅರ್ಥ ಆಗ್ತಾ ಇದೆ, ಅದು ನಮ್ಮ ಸರ್ವರ್ಗೆ ಹೇಗೆ ಬರ್ತಾ ಇದೆ, ಅಲ್ಲಿಂದ ನಾವು ಹೇಗೆ ಇದ್ರಲ್ಲಿ ನಾವು ಡೆವಾಪ್ಸ್ ಅಪ್ರೋಚ್ ಅನ್ನ ನಾವು ಈಸಿಯಾಗಿ ಕಾಣಬಹುದು ಅಂತ ನಾನು ಒಂದು ಸಣ್ಣ ಎಕ್ಸಾಂಪಲ್ ಕೊಡ್ತೀನಿ. ಫಾರ್ ಎಕ್ಸಾಂಪಲ್ ನೀವು ನೋಡ್ತಾ ಇರಿ, ಒಂದು ಅಪ್ಲಿಕೇಶನ್ಸ್ ನ ಆಕ್ಸೆಸ್ ಮಾಡ್ತೀರಾ. ನಾವು ಯೂಶಲಿ ಯೂಸ್ ಮಾಡ್ತೀರಾ ಜಾಸ್ತಿ ಡೌನ್ ಆಗಂತ ಅಪ್ಲಿಕೇಶನ್ಸ್ ಯಾವುದು? ಈ ರಿಸಲ್ಟ್ ನೋಡ್ಬೇಕಾದ್ರೆ ನಮ್ದು VTU ರಿಸಲ್ಟ್ಸ್ ಏನೇ ಒಂದು ಅನೌನ್ಸ್ ಆಗುತ್ತೆ, VTU.com ಒಂದು ವೆಬ್ಸೈಟ್ಗೆ ಹೋಗ್ತೀವಿ. ಅಲ್ಲಿ ಅಪ್ಲಿಕೇಶನ್ ಡೌನ್, ಏನಿದು 500 ಎರರ್, ಏನಿದು ಎರರ್ ನಂಬರ್ ಎಲ್ಲ ಕೊಡ್ತಾ ಇದೆ, ಏನಕ್ಕೆ ಇದು ಅಂತ ಒಂದು ಕಾಮನ್ ಡೌಟ್ ಇರುತ್ತೆ. ಸೊ ಈ ಒಂದು ಎರರ್ ನ ನಾವು ರಿಸಾಲ್ವ್ ಮಾಡೋದು, ಈ ಒಂದು ಎರರ್ ಬರ್ದೇ ಇರೋ ಹಾಗೆ ನೋಡ್ಕೊಳ್ಳೋದು, ಇದು ಡೆವಾಪ್ಸ್ ಕೆಲಸ. ಇದನ್ನೇ ನಾವು ಕಂಟಿನ್ಯೂಯಸ್ ಡೆಲಿವರಿ ಆಮೇಲೆ ಒಂದು ಸ್ಪೀಡ್ ಆಗಿ ಡಿಪ್ಲಾಯ್ ಮಾಡಿ ಒಂದು ರಿಲಯಬಲ್ ಸಾಫ್ಟ್ವೇರ್ ನ ಕೊಡುವಂಥದ್ದು ಇದೇನೆ. ಸೊ ನಾವು flipkart.com ಅಂತ ಹೊಡೆದ್ರೆ ಅಂತ ಟೈಪ್ ಮಾಡಿದ್ರೆ ಬ್ರೌಸರ್ ಅಲ್ಲಿ, ಸೊ ಅದು ಏನಾಗುತ್ತೆ, ಫಸ್ಟ್ ಸ್ಟೆಪ್ ನಮ್ಗೆ ಹೋಗಂತದ್ದು ಅದು ಈ ಒಂದು DNS ಅಂತ ಅಂತೀವಿ ನಾವು. ಸೊ ಈ DNS ಅಂದ್ರೆ ಏನು, ಅದೆಲ್ಲ ಡೆವಾಪ್ಸ್ ಕಾನ್ಸೆಪ್ಟ್ಸ್. ಅದನ್ನ ನೀವು ಸುಮ್ಮನೆ ಒಂದು ಹೈ ಲೆವೆಲ್ ಓವರ್ವ್ಯೂ ಅಲ್ಲಿ ತಿಳ್ಕೊಳ್ಳಿ. ಒಂದು ಅಪ್ಲಿಕೇಶನ್ ಕಮ್ಯುನಿಕೇಟ್ ಮಾಡ್ಬೇಕಾದ್ರೆ ಅದನ್ನ ನಾವು ಸೆಕ್ಯೂರ್ಡ್ ಆಗಿ ನೋಡ್ಬೇಕಾಗತ್ತೆ. ಸೊ ಆರ್ಗನೈಸೇಷನ್ಸ್ ಅಲ್ಲಿ ಸೆಕ್ಯೂರಿಟಿ ಮಸ್ಟ್ ಅಂಡ್ ಶುಡ್. ಇದಿಲ್ದೇನೆ ಯಾವ ಒಂದು ಆರ್ಗನೈಸೇಷನ್ ರನ್ ಆಗೋದೇ ಇಲ್ಲ. ಸೊ ಜಸ್ಟ್ DNS ನೇಮ್ನ ಹಿಟ್ ಮಾಡ್ತೀವಿ. ಆ DNS ಏನ್ ಮಾಡುತ್ತೆ, ಅದು ನೇಮ್ನ Flipkart.com ಅನ್ನೋದನ್ನ IPs ಆಗಿ
ಕನ್ವರ್ಟ್ ಮಾಡಿ ಅದಕ್ಕೆ ಅರ್ಥ ಆಗಿರುತ್ತೆ. ಸೊ ಈ ಒಂದು ಕಾನ್ಸೆಪ್ಟ್ ಇದು ತುಂಬಾ ಡೆಪ್ತ್ ಕಾನ್ಸೆಪ್ಟ್, ಹೈ ಲೆವೆಲ್ ಅಲ್ಲಿ ನೋಡ್ಕೊಳ್ಳಿ. ಇದು IPs ಹೋಗುತ್ತೆ. IP ಏನಾಗಿರ್ಬೋದು, ಇದರ್ ಲೋಡ್ ಬ್ಯಾಲೆನ್ಸರ್ ಅಥವಾ ಒಂದು EC2 ಮೆಷಿನ್, ಅಥವಾ ನಾವ್ ಏನು ಒಂದು ಸರ್ವರ್ನ ನಾವು ಹೋಸ್ಟ್ ಮಾಡಿರ್ತೀವಿ, ಆ ಒಂದು ಸರ್ವರ್ IP ಆಗಿರ್ಬೋದು. ಸೊ ಅಲ್ಲಿಗೆ ರಿಕ್ವೆಸ್ಟ್ ಹೋಗುತ್ತೆ. ಅಲ್ಲಿ ರಿಕ್ವೆಸ್ಟ್ ಹೋದಾಗ ವೆಬ್ ಅಪ್ಲಿಕೇಶನ್ ಸರ್ವರ್ಸ್ ಅಂತ ನಾವು ಕರಿತೀವಿ. ವೆಬ್ ಅಪ್ಲಿಕೇಶನ್ ಸರ್ವರ್ಸ್ ಅಂದ್ರೆ ಈ ಒಂದು ಟಾಮ್ ಕ್ಯಾಟ್ ಆಗ್ಲಿ, ಒಂದು ಟಾಮ್ ಕ್ಯಾಟ್ ಅಂದ್ರೆ ಈ ಒಂದು ನಾವು ವಾರ್ ಫೈಲ್ಸ್ ನ ನಾವು ಡಿಪ್ಲಾಯ್ಮೆಂಟ್ ಮಾಡಿ ಅದನ್ನ ಜಾವಾ ಬೇಸ್ಡ್ ಅಪ್ಲಿಕೇಶನ್ಸ್ ನ ಲೈವ್ ಮಾಡೋದನ್ನ ನಾವು ಕರಿತೀವಿ. ಅದನ್ನ ನಾವು ಇಲ್ಲಿ ಸೆಕೆಂಡ್ ಸ್ಟೆಪ್ ಅಲ್ಲಿ ನೋಡ್ತಾ ಇದೀವಿ. ಇಲ್ಲಿ ವೆಬ್ ಅಪ್ಲಿಕೇಶನ್ ಸರ್ವರ್ಸ್ ಹೋಗುತ್ತೆ. ಅಲ್ಲಿಂದ ನಾವು ಟಾಸ್ಕ್ ನ ನಾವು ಸರ್ವರ್ಸ್ ಕಳಿಸ್ತೀವಿ. ಒಂದು ಟಾಮ್ ಕ್ಯಾಟ್ ಇಂದ ಸರ್ವರ್ಗೆ ಹೇಗೆ ಕಮ್ಯುನಿಕೇಟ್ ಮಾಡಿ, ಆ ಡೇಟಾ ಬೇಸ್ ಇಂದ ನಾವು ಹೇಗೆ ಅದನ್ನ ರಿಕ್ವೆಸ್ಟ್ ನ ತಗೊಂಡು ಮತ್ತೆ ಯೂಸರ್ಗೆ ಕೊಡುತ್ತದು. ಸೊ ಈ ಒಂದು DNS ಆಗ್ಲಿ, ಈ DNS ನ ಮ್ಯಾಪ್ ಮಾಡೋದು ಹೇಗೆ ಸರ್ವರ್ಸ್ಗೆ, ಆಸ್ ಅ ಡೆವಾಪ್ಸ್ ಇಂಜಿನಿಯರ್ ವಿ ಹ್ಯಾವ್ ಟು ಡೂ ದಟ್. ಆಮೇಲೆ ಒಂದ್ಸರಿ ರಿಕ್ವೆಸ್ಟ್ ಹೋಗ್ತಾ ಇದೆ, ಸೊ ಇದು ಒಂದು ಮೈನ್ ಕಾನ್ಸೆಪ್ಟ್. ರಿಕ್ವೆಸ್ಟ್ ಅನ್ನ ತಗೊಳ್ಳೋದು, ಪ್ರೋಸೆಸ್ ಮಾಡೋದು, ಸರ್ವರ್ಸ್ ಇಂದ ಡೇಟಾ ಪಿಕ್ ಮಾಡೋದು, ಡೇಟಾ ಬೇಸ್ ಇಂದ ಪಿಕ್ ಮಾಡಿ ಸೊ ಅದನ್ನ ರಿಟರ್ನ್ ಯೂಸರ್ಸ್ಗೆ ಕೊಡೋದು. ಸೊ ಈ ಒಂದು ಸ್ಟೆಪ್ ಅಲ್ಲಿ ನಾವು ಮೇನ್ ಜಾಸ್ತಿ ಇಡ್ಬೋದೆಲ್ಲಿ ಅಂದ್ರೆ ಯಾವಾಗ ರಿಕ್ವೆಸ್ಟ್ ಜಾಸ್ತಿ ಆಗ್ಬಿಡುತ್ತೆ, ಅದು ನಾವು ಆಟೋ ಸ್ಕೇಲ್ ಆಗ್ಲಿ, ಆಟೋ ಸ್ಕೇಲಿಂಗ್ ಫೀಚರ್ ಅದನ್ನ ನಾವು ಕೊಡೋದ್ರಲ್ಲಿ ನಾವು ನೀಟಾಗಿ ಥಿಂಕ್ ಮಾಡಿ ಆ ಒಂದು ಫೀಚರ್ ನ ಇಂಪ್ಲಿಮೆಂಟ್ ಮಾಡಿದ್ರೆ ಮಾತ್ರ ನಮ್ಮ ಸರ್ವರ್, ನಾನು ಏನ್ ಹೇಳ್ದೆ 500 ಎರರ್ಸ್, ಡಿಫ್ರೆಂಟ್ ಟೈಪ್ ಆಫ್ ಎರರ್ಸ್ ನ ಕೊಡೋದು ಸ್ಟಾಪ್ ಮಾಡುತ್ತೆ. ಸೊ ಆಸ್ ಅ ಡೆವಾಪ್ಸ್ ಇಂಜಿನಿಯರ್ ನೀವು ಸುಮ್ಮನೆ ಹೈ ಲೆವೆಲ್ ಅಲ್ಲಿ ಯೋಚನೆ ಮಾಡ್ಬೋದು, ಯೂಸರ್ಸ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನಾವು ಹೇಗೆ ಕಾಣಿಸ್ತಾ ಇರ್ತೀವಿ ಅಂತ. ಸೊ ಈ ಒಂದು ಎಕ್ಸಾಂಪಲ್ ನಾನು ನಿಮ್ಗೆ ಅರ್ಥ ಮಾಡ್ಸಕ್ಕೆ, ಡೆವಾಪ್ಸ್ ಪ್ರೋಸೆಸ್ ನ ಹೇಳೋದಕ್ಕೆ, ಹೇಗೆ ನಾವು ಔಟ್ಸೈಡ್ ವರ್ಲ್ಡ್ ನ ಡೆವಾಪ್ಸ್ ಪ್ರೋಸೆಸ್ ಇಂದ ಈಸಿ ಮಾಡ್ತಾ ಇದೀವಿ. ಮುಂಚೆ ಇದು ತುಂಬಾ ಲೆಂತಿ ಪ್ರೋಸೆಸ್ ಆಗಿತ್ತು, ಇದನ್ನ ನಾವು ಈಸಿಯಾಗಿ ಆಟೋ ಸ್ಕೇಲಿಂಗ್ ಫೀಚರ್ ಆಗ್ಲಿ, ಈ ಒಂದು ಡಿಪ್ಲಾಯ್ಮೆಂಟ್ ಇಂದ ಆಗ್ಲಿ ಯೂಸ್ ಮಾಡ್ತಾ ಇದೀವಿ ಅಂತ ನಿಮ್ಗೆ ಗೊತ್ತಾಗುತ್ತೆ. ಸೊ ನಿಮ್ಗೆ ಇನ್ನೂ ಒಂದು ಎಕ್ಸಾಂಪಲ್ ಕೊಡ್ತೀನಿ, ನಾನು ರಿಯಲ್ ಡೇಸ್ ಅಲ್ಲಿ ಎನ್ಕೌಂಟರ್ ಮಾಡಿರೋದು. ಸೊ ಟೆಸ್ಟಿಂಗ್ ಎಲ್ಲ ಪಾಸ್ ಆಯ್ತು. ಒಂದು ಫೇಸ್ ಅಲ್ಲಿ ನಾನು ಹೇಳ್ದ ಹಾಗೆ ಈ ಒಂದು ಯೂನಿಟ್ ಟೆಸ್ಟಿಂಗು ಎಲ್ಲ ಪಾಸ್ ಆಗುತ್ತೆ. ಡೆವಲಪರ್ ಆಗಿ ಅಷ್ಟು ಅವರು ನೀಟಾಗಿ ಟೆಸ್ಟ್ ಮಾಡಿರ್ತಾರೆ, ಟೆಸ್ಟರ್ಸ್ ನೀಟಾಗಿ ಇದ್ ಮಾಡಿರ್ತಾರೆ. ಅದು ಬೈ ಚಾನ್ಸ್ ಎಲ್ಲಾನು ಪಾಸ್ ಆಗಿ ಪ್ರೊಡಕ್ಷನ್ ಅಲ್ಲಿ ಫೇಲ್ ಆಯ್ತು. ಸೊ ಏನ್ ಮಾಡೋದು? ಪ್ರೊಡಕ್ಷನ್ ಯೂಸರ್ ಅಕ್ಸೆಸ್ ಮಾಡಕ್ಕಾಗಲ್ಲ, ಹಂಡ್ರೆಡ್ಸ್ ಆಫ್ ಪೀಪಲ್ಸ್ಗೆ ಆನ್ಸರ್ ಮಾಡ್ಬೇಕು ನಾವು. ಹಾಗಾಗಿ ನಾವು ಏನ್ ಮಾಡ್ತೀವಿ ಅಂದ್ರೆ, ಈ ಮಾನಿಟರಿಂಗ್ ಫೇಸ್ ಇದೆಯಲ್ಲ, ಸೊ ಇದ್ರಲ್ಲೇ ನಾವು ತುಂಬಾ ಕ್ರೂಷಿಯಲ್ ಸ್ಟೆಪ್ ಇರುತ್ತೆ. ಸೊ ನಾವು ಈ DNS ನೇಮ್ ಅಂತ ಏನ್ ಹೇಳ್ದೆ, ಅಥವಾ ಒಂದು URL ಅಂತ ಏನ್ ಹೇಳ್ದೆ, ಒನ್ಸ್ ಡಿಪ್ಲಾಯ್ಡ್ ನಾವು ಜೆನ್ಕಿನ್ಸ್ ಹಾಗೂ ಮಾನಿಟರಿಂಗ್ ಸರ್ವರ್ಸ್ ಅಲ್ಲಿ ಅದಕ್ಕೆ ಒಂದು ಕೋಡ್ ಬರಿತೀವಿ. ಜೆನ್ಕಿನ್ಸ್ ಅಲ್ಲಾದ್ರೂ ಆಗ್ಬೋದು, ಒಂದು ಸ್ಟೆಪ್ ಬರಿತೀವಿ. ಆಫ್ಟರ್ ದಿಸ್ ಮಚ್ ಟೈಮ್ ನಾವು ಅಪ್ಲಿಕೇಶನ್ ಅಲ್ಲಿ ಈ ಒಂದು URL ಸಕ್ಸಸ್ ಆಗ್ಲಿಲ್ಲ ಅಂದ್ರೆ ರೋಲ್ ಬ್ಯಾಕ್ ಟು ದ ಪ್ರೀವಿಯಸ್ ವರ್ಷನ್. ಡಿಪ್ಲಾಯ್ಮೆಂಟ್ ಅನ್ನ ನಾವು ಹೇಗ್ ಡಿಪ್ಲಾಯ್ ಮಾಡ್ತೀವಿ ಅಂದ್ರೆ, ಡಿಪ್ಲಾಯ್ಮೆಂಟ್ 1, ಡಿಪ್ಲಾಯ್ಮೆಂಟ್ 2, ಇದು ಡಿಫ್ರೆಂಟ್ ನೇಮ್ಸ್ ಇರುತ್ತೆ. ಇದು ನಾವು ಮಾವೆನಲ್ಲಿ ನೋಡಿದ್ರೆ ರಿಲೀಸ್ 1, ರಿಲೀಸ್ 2, ರಿಲೀಸ್ ಸ್ನ್ಯಾಪ್ ಶಾಟ್ಸ್ ಅಂತ ಡಿಫರೆಂಟ್ ನೇಮ್ಸ್ ಇಂದ ನಾವು ಕರಿತೀವಿ ಅದನ್ನ. ಎರರ್ ಬಂತು, ಸೊ ಟೆಸ್ಟರು ಫೇಲ್ ಆಯ್ತು, ಇಲ್ಲಿ ಡೆವಲಪರ್ ಫೇಲ್ ಆಯ್ತು, ಅವರು ಏನೋ ಮಿಸ್ ಆಯ್ತು ಏನೋ ಕೋಡ್ ಅಲ್ಲಿ. ಸೊ ಆಸ್ ಎ ಡೆವಾಪ್ಸ್ ಇಂಜಿನಿಯರ್ ನಾವೇನ್ ಮಾಡಿದ್ವಿ, ಕಂಡಿಡಿದ್ವಿ. ಸೊ ಅಪ್ಲಿಕೇಶನ್ ರನ್ ಆಗ್ಲಿಲ್ಲ, ವಿ ಹ್ಯಾವ್ ಟು ರೋಲ್ ಬ್ಯಾಕ್ ದ ಡಿಪ್ಲಾಯ್ಮೆಂಟ್ ರೋಲ್ ಬ್ಯಾಕ್ಸ್ ಹೇಗೆ ಮಾಡೋದು? ಆಸ್ ಎ ಡೆವಾಪ್ಸ್ ಇಂಜಿನಿಯರ್ ವಿ ಹ್ಯಾವ್ ಟು ಡೂ ದಟ್. ಸೊ ನೀವು ಗಮನಿಸ್ತಾ ಇರ್ಬೋದು, ನಾವು 24/7
ಒಂದು ಸಾಫ್ಟ್ವೇರ್ ನ, ಒಂದು ವೆಬ್ ಅಪ್ಲಿಕೇಶನ್ ನ ಅಪ್ ಆಗಿಡೋದಕ್ಕೆ ಹೇಗೆ ಡಿಫ್ರೆಂಟ್ ಟೂಲ್ಸ್ ಅನ್ನ, ಡಿಫ್ರೆಂಟ್ ಮೆಥಡಾಲಜೀಸ್, ಪ್ರೊಸೀಜರ್ಸ್ ನ ಇಂಪ್ಲಿಮೆಂಟ್ ಮಾಡ್ತಾ ಇದೀವಿ ಅಂತ. ಸೊ ಈಗ ಇನ್ನೂ ಒಂದ್ ಸ್ವಲ್ಪ ಡೆಪ್ತ್ ಅಲ್ಲಿ ಐಡಿಯಾ ಬಂದಿರುತ್ತೆ ಅಂತ ಅನ್ಕೋತಾ ಇದ್ದೀನಿ.